ತಿರುಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ಏನು ಶಂಕರ್ ಅವರು ನೀವು ಇನ್ನೊಂದು ಹೇಳ್ತಾರಲ್ಲ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಅದೇ ಗುರುದೇವಿಂದನೇ ಕಲ್ತಿದ್ದು ನಾ ಇದು. ಅಂದರೆ ಅವರು ಯಾವ ರೀತಿ ಒಂದು ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ಲ ಒಂದು ಶಿವನಿಗೆ ಶಿವತತ್ವಕ್ಕೆ ಅರ್ಪಿಸ್ಬೇಕು ಅಂತ ಏನೇ ನಾವು ಮಾತಾಡೋದಾಗ್ಲಿ, ನಾವು ಏನೇ ಒಂದು ಕೆಲಸ ಮಾಡೋದಾಗ್ಲಿ, ಒಂದು ಎವ್ರಿಥಿಂಗ್ ಅವ್ರ ರಿಲೇಶನ್ಶಿಪ್. ಅದು ನಮಃ ಶಿವಾಯ ನಮಃ ಶಿವಾಯ ಅದು ಹೇಳೋಣ, ಬಟ್ ಫಸ್ಟ್ ಟೈಮ್ ಗುರುವೇ ಶರಣಂ. ತಿರುಚಿತ್ರಂಬಲಂ ಗುರುವೇ ಶರಣಂ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲ, ನಾನು 1.5 year ಆಯಿತು. ಬಟ್ ಅಷ್ಟು ನಾನು ಅಂದರೆ ಅಷ್ಟೊಂದು ಜಾಸ್ತಿ ಎಜುಕೇಶನ್ ಫ್ರೀಕ್ವೆಂಟ್ ಆಗಿದ್ದಿಲ್ಲ. ಸ್ವಲ್ಪ ಗುರುದೇವ್ ಪರ್ಸನಲ್ ಆಗಿ ಮಾತಾಡಿದ್ದೀನಿ ಅಷ್ಟೇ. ನೀವು ವೇದಿಕ್ ಸೈಕಾಲಜಿ ಪೇಷನ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ? ಮಾಡ್ತೀನಿ. ಎಲ್ಲ ಎಷ್ಟೊಂದು ಸ್ಪಿರಿಚುವಲ್ ಪೀಪಲ್ಗೆಲ್ಲ ಕೌನ್ಸಿಲಿಂಗ್ ಮಾಡ್ತೀನಿ. ಹೌದಾ? ನಮ್ದು ಸೈಕೋ ಸ್ಪಿರಿಚುವಲ್ ಎರಡೂ ಬರುತ್ತೆ, ಕಾನ್ಷಿಯಸ್ನೆಸ್ ಮೈಂಡ್ ಎರಡೂ ಬರುತ್ತೆ. ಆದರೆ ಈ ನೀವು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೆಲವರೆಲ್ಲ ತುಂಬ ಡೀಪ್ ಸ್ಪಿರಿಚುವಲ್ ಆಗಿ ಹೋಗಿರೋರ್ಗೆಲ್ಲರಿಗೂ ಒಂದು ಬ್ಯಾಲೆನ್ಸ್ಡ್ ಆಗಿ ನೀವು ಕೌನ್ಸಿಲಿಂಗ್ ಮಾಡ್ತೀರಾ. ಬಟ್ ನೀವು ನಮ್ಮ ಗುರುದೇವ್ರಿಗೆ ಹೆಂಗೆ ಕನೆಕ್ಟ್ ಆಗಿದ್ದು? ಗುರುದೇವ್ ಹೇಳಿದ್ದೆ ಅದು ನಾನು ಫಸ್ಟ್ ಬಂದಾಗ. ಈಗ ಸ್ಪಿರಿಚುಯಾಲಿಟಿ ಹೊಟ್ಟೋಗ್ತಾರಪ್ಪ, ಬಟ್ ಅದು ಭಾರಿ ಅಷ್ಟು ಈಸಿ ಅಲ್ಲ. ಕಾನ್ಷಿಯಸ್ನೆಸ್ ಸೂಪರ್ ಅಲೈನ್ಮೆಂಟ್ ಆಫ್ ಕಾನ್ಷಿಯಸ್ನೆಸ್ ಸೂಪರ್ ಕಾನ್ಷಿಯಸ್ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ ಅಲೈನ್ಮೆಂಟು. ಇವ್ರು ಏನೇನೋ ರಿಚುವಲ್ಲು ಏನೇನೋ ಒಂದು ಪ್ರಾಕ್ಟೀಸಸ್ಗೆ ಒಳಗಾಗಿ ಎಡವಟ್ ಮಾಡ್ಕೊಂಡೆ ಇಲ್ಲಿ ಬರ್ತಾರೆ ನನಗೆ. ನಾನು ಸ್ವಲ್ಪ ಅದೇ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಹತ್ರ ಚೆನ್ನಾಗಿ ಇಂಟ್ರಾಕ್ಷನ್ ಆಯಿತು. ಅವಾಗ ಗುರುದೇವ್ ಏನು ಹೇಳ್ತಿದ್ರೆ ನನ್ಗೆ ಕ್ಲೀನಾಗಿ ಅರ್ಥ ಆಯಿತು. ಅದು ಏನಾಗುತ್ತೆ ಅಂದರೆ, ಈಗ ಏನೇ ಆಗಲಿ ಒಂದು ಅಲೈನ್ಮೆಂಟ್ ಅಂತ ಬೇಕು. ಗುರು ಏನಕ್ಕೆ ಬೇಕು ಅಂದ್ರೆ ಅದಕ್ಕೆ ಆ ಕಾನ್ಷಿಯಸ್ನೆಸ್ ಸೂಪರ್ ಕಾನ್ಷಿಯಸ್ನೆಸ್ ಮಧ್ಯ ಬ್ರಿಡ್ಜಿಂಗ್ ಗ್ಯಾಪೇ ಗುರು. ಇಟ್ ಈಸ್ ಆಲ್ಸೋ ಹೆಂಗೆ ಅಂದರೆ ಅದೊಂಥರ ಆಮೆ ಇದ್ದಂಗೆ. ಅದು ಸಮುದ್ರದಲ್ಲೂ ಇರುತ್ತೆ, ಇದಕ್ಕೂ ಇರುತ್ತೆ. ಅಂದರೆ ಅವರು ಎರಡರಲ್ಲೂ ಇರ್ತಾರೆ. ದೇ ಕ್ಯಾನ್ ಶಿಫ್ಟ್ ದ ಕಾನ್ಷಿಯಸ್. ಅದನ್ನ ಕನ್ನಡದಲ್ಲಿ ಉಭಯವಾಸಿ ನಾವು ಇದರಲ್ಲಿ ಇಂಗ್ಲಿಷ್ ಅಂದ್ರೆ ಶಿಫ್ಟಿಂಗ್ ಆಫ್ ಕಾನ್ಷಿಯಸ್ನೆಸ್. ಅಂದ್ರೆ ನಾರ್ಮಲಿ ಏನ್ ಗೊತ್ತಾ, ನಾವು ಮಲಗ್ತೀವಲ್ಲ ನೋಡಿ ಅನ್ಕಾನ್ಷಿಯಸ್ ಹೋಗ್ತೀವಿ, ಪುನಃ ಫ್ರೆಶ್ ಆಗಿ ಬರ್ತೀವಿ. ಬಟ್ ಯೋಗಿಗಳು ಗುರುದೇವ್ ಅಂತವ್ರಲ್ಲ ಹೆಂಗೆ ಅಂದ್ರೆ ಕಾನ್ಷಿಯಸ್ನೆಸ್ ಸೂಪರ್. ಅಲ್ಲ, ನೀವು ನಮ್ಮ ಗುರುದೇವ್ರನ್ನ ಏನಂತ ಕನ್ಸಿಡರ್ ಮಾಡಿದೀರಾ? ಈಸ್ ಸ್ಪಿರಿಚುವಲ್ ಮಾಸ್ಟರ್, ನೋ ಡೌಟ್ ಅಬೌಟ್ ಇಟ್. ಸ್ಪಿರಿಚುವಲ್ ಮಾಸ್ಟರ್ ಅಷ್ಟೇ. ಈಸ್ ಮೋರ್ ದನ್ ಸಿದ್ಧ, ಈಸ್ ನಾಟ್ ಎ ಸಾಧಕ. ಈಗ ಎಷ್ಟೊಂದು ಜನ ಒಳ್ಳೆ ಸಾಧನೆ ಮಾಡಿದ್ದಾರೆ ಗುರುಗಳು, ಒಳ್ಳೆ ಸಾಧಕರು ಅಂತ ಹೇಳ್ತಾರೆ ಗೊತ್ತಾ. ಬಟ್ ನನ್ನ ಪ್ರಕಾರ ಈಸ್ ನಾಟ್ ಎ ಸಾಧಕ, ಇದು ಸಿದ್ಧ. ಈಸ್ ಅ ಪರ್ಫೆಕ್ಟೆಡ್ ಬೀಯಿಂಗ್. ಸಾಧಕ ಅಂದ್ರೆ ಅವ್ರು ಪರ್ಫೆಕ್ಷನ್ ಹೋಗ್ತಾ ಇದ್ದಾರೆ, ಆನ್ ದ ವೇ ಆಫ್ ಪರ್ಫೆಕ್ಷನ್. ಸಾಧಕ ಅಂದ್ರೆ. ಬಟ್ ಸಿದ್ಧ ಅಂದ್ರೆ ಆಲ್ರೆಡಿ ಪರ್ಫೆಕ್ಟೆಡ್. ಕಮ್ಸ್ ದಟ್ ಕಾನ್ಷಿಯಸ್ನೆಸ್ ಹೆಂಗ್ ಡಿಸೆಂಡ್ ಆಗುತ್ತೆ ಅಂದ್ರೆ ಇಟ್ ಕಮ್ಸ್ ವಿತ್ ಪರ್ಫೆಕ್ಷನ್. ಈಗ ಹೆಂಗೆ ಅಂದ್ರೆ, ಈಗ ನೋಡಿ ಸಮುದ್ರದಲ್ಲಿ ಎಷ್ಟೊಂದು ಹನಿಗಳು ಬೀಳುತ್ತೆ, ಬಟ್ ಒಂದೇ ಒಂದು ಸ್ವಾತಿ ಮುತ್ತಾಗತ್ತೆ. ಆ ಸ್ವಾತಿ ನಕ್ಷತ್ರದಲ್ಲಿ ಏನೋ ಅದು ಪ್ರೊಮುಟೇಷನ್ ಕಾಂಬಿನೇಷನ್ ಇದೆ, ಅದೆಲ್ಲ ಆಗಿ ಅದು ಒಂದಾಗುತ್ತೆ. ಆ ಥರ ಅಂದರೆ ಈ ಗುರುದೇವಿ ಮೆನಿ ಗುರುಸ್ ಆರ್ ದೇರ್, ಬಟ್ ಇವರು ಅವಧೂತರು ಪರಮಹಂಸರು ಈಸ್ ಎ ಲೆಜೆಂಡ್ ಅಂತ ಏನಕ್ಕೆ ಹೇಳ್ತೀವಿ ಹೇಳಿ. ಅವರು ಈಸ್ ಅ ಪರ್ಫೆಕ್ಟೆಡ್. ಎಷ್ಟೊಂದು ಸಾಧಕರಿಗೆ ಅವ್ರ ಮಾರ್ಗದರ್ಶಕರು, ಬಿಕಾಸ್ ಅವ್ರು ಆಲ್ರೆಡಿ ಆ ಲೈಟ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈ ಡಸಂಟ್ ಹ್ಯಾವ್ ಟು ಅಕ್ವೈರ್ ದ ಲೈಟ್. ಅದೇ ಡಿಫ್ರೆನ್ಸ್. ಈಗ ನಾವೆಲ್ಲ ಏನಂದ್ರೆ ವಿ ಆರ್ ಆನ್ ದ ಪಾತ್ ಆಫ್ ಪ್ರೋಸೆಸ್. ಅಲ್ಲ, ಇದು ಈ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಅವ್ರ ಮಾತಿನ ಧಾಟಿಲಿ ನೋಡಿದ್ದ, ಇಲ್ಲ ಅಂದ್ರೆ ನಿಮ್ಗೆ ಏನೋ ಒಂದು ಸಿಕ್ಸ್ ಸೆನ್ಸ್ ನಿಮ್ಗೆ ಸಿಕ್ಸ್ ಸೆನ್ಸ್ ಅಂದ್ರೆ ನೋಡಿ, ಒಂದು ಈ ಸ್ಪಿರಿಚುವಲ್ ಯಾರು ಇರ್ತಾರೆ ಅವ್ರಿಗೆ ಒಂದು ಇಂಟ್ಯೂಷನ್ ಅನ್ನೋದು ಓಪನ್ ಆಗಿರುತ್ತೆ. ಇಂಟ್ಯೂಟಿವ್ ಇಂಟೆಲಿಜೆನ್ಸ್. ಹಲವಾರು ಥರ ಇಂಟೆಲಿಜೆನ್ಸ್ ಇದೆ. ನಿಮ್ಮ ಮೆಟೀರಿಯಲ್ ಇಂಟೆಲಿಜೆನ್ಸ್ ಇದೆ, ಆಮೇಲೆ ಸೈಕಾಲಜಿ ಇಂಟೆಲಿಜೆನ್ಸ್ ಇದೆ, ಎಮೋಷನಲ್ ಇಂಟೆಲಿಜೆನ್ಸ್ ಇದೆ. ಈ ವುಮೆನ್ ನಿಮಗೆಲ್ಲ ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ. ನೀವು ಇಲ್ಲಿದ್ರು ನನ್ನ ಮಗ ಏನು ಮಾಡ್ತಿರ್ತಾನೆ, ಆಸ್ ಅ ಮದರ್, ಐ ಆಮ್ ಲೈಕ್ ಎ ಬ್ರದರ್. ನೀವು ಎಲ್ಲಿ ಅವರು ಅಥವಾ ಆ ಕನೆಕ್ಷನ್ ವುಮೆನ್ಗೆ ಇಂಟ್ಯೂಟಿವ್ ಇಂಟೆಲಿಜೆನ್ಸ್, ಎಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಯಾರು ಸ್ಪಿರಿಚುವಲ್ ಇದಕ್ಕೆ ಬರ್ತಾರೆ ಅವ್ರಿಗೆ ಇಂಟ್ಯೂಟಿವ್ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ. ಸೊ ನನಗೆ ಹೇಗೆ ಗುರುದೇವ್ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಅವ್ರು ಹೇಳೋದು ನಾನು ಕ್ಲೀನ್ ಆಗಿದೆ, ಕ್ಯಾಶ್ ಆಗೋಗುತ್ತೆ ನನಗೆ. ಇಂಟ್ಯೂಟಿವ್ ಅಂದ್ರೆ ಅವರದೇ ಮರ್ಸಿ ಅದು. ಸಿ ಎವ್ರಿಥಿಂಗ್ ಕಮ್ಸ್ ಫ್ರಮ್ ಸೂಪರ್ ಕಾನ್ಷಿಯಸ್. ಅಲ್ಲ, ಕೆಲವರು ಈ ಬುಕ್ಕು ವೇದ ಉಪನಿಷತ್ತು ಅದೆಲ್ಲ ಚೆನ್ನಾಗಿ ಪಠಣ ಮಾಡಿ ಮನನ ಮಾಡಿ ಅದು ಹೆಂಗೆ ಪೇಜ್ ಬೈ ಪೇಜು ಓದ್ದಂಗೆ ಹೇಳಿರ್ತಾರೆ. ಆವಾಗ ನಾವು ಏನು ಅನ್ಕೊತೀವಿ, ಇವ್ರನ್ನ ಬಿಟ್ಟರೆ ಬೇರೆ ಇಲ್ಲನೇ ಇಲ್ಲೋ ಅಂತ ಕೆಲವರು ಅಲ್ಲೇ ನಿಲ್ತಾರೆ. ಬಟ್ ಇದು ಆ ಸ್ಥಿತಿ ಅಲ್ಲ. ಇದು ಬುಕ್, ಕೆಲವರು ಪುಸ್ತಕದಿಂದ ಮಸ್ತಕಕ್ಕೆ, ಇವರು ಮಸ್ತಕದಿಂದ ಪುಸ್ತಕಕ್ಕೆ.
ಅದು ನಾನು ಹೇಳ್ತಿರೋದಲ್ಲ, ನೀವು ಹೇಳ್ತಿರೋದಿಲ್ಲ. ಪರಮಾತ್ಮ ಕೃಷ್ಣನೇ ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನ ಜ್ಞಾನಿನ ತತ್ವದರ್ಶಿನಃ. ಒಬ್ಬ ತತ್ವ ಜ್ಞಾನಿ ಇದ್ದವನು ಆಮೇಲೆ ಕೃಷ್ಣನ್ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ವಾ ದೇಹ ಪುನರ್ಜನ್ಮ ನೈತ್ಯ. ಅಂದ್ರೆ ಅವನು ತತ್ವದಲ್ಲಿ ಅರ್ಥ ಮಾಡ್ಕೊಬೇಕು. ಈ ವಿನೀಡ ತತ್ವಜ್ಞಾನಿ. ಈ ಒಮ್ಮೆ ಕತೆ, ಈಗ ನಾವು ಹಿಂದೂಯಿಸಮ್ ಅಲ್ಲಿ ನಿಮ್ಗೆ ಪುರಾಣಗಳಿದೆ, ಲಿಟ್ರೇಚರ್ ಇದೆ, ಸ್ಟೋರೀಸ್ ಇದೆ, ಆಮೇಲೆ ಸಂಸ್ಕೃತ್ ಸ್ಕಾಲರ್ಸ್ ಇದ್ದಾರೆ, ನಿಮಗೆ ಎಲ್ಲ ಇದೆ. ಈವನ್ ಚಾಂಟ್ ಆಲ್ ದ ಮಂತ್ರಾಸ್, ವೇದಿಕ್ ಹಿಮ್ಸ್, ದೇ ಕ್ರಿಯೇಟ್ ದ ಸೌಂಡ್ ವೈಬ್ರೇಷನ್. ಎವ್ರಿಥಿಂಗ್ ಇಸ್ ಎನರ್ಜಿ ವೈಬ್ರೇಷನ್. ನೋ ಡೌಟ್ ದೇ ಕ್ರಿಯೇಟ್ ಎ ಸಾತ್ವಿಕ್ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್, ಬಟ್ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಎನಫ್. ಯು ನೀಡ್ ಎ ತತ್ವಜ್ಞಾನಿ. ಅಂದರೆ ನಿಮ್ಮ ಒಂದು ಹೈಯರ್ ಇಂಟೆಲಿಜೆನ್ಸ್ ಅವೇಕನ್ ಆಗಬೇಕು. ಈ ಕಾನ್ಷಿಯಸ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ, ಈಗ ಹೆಂಗೆ ಮೈಂಡಿಗೆ ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ, ಹಂಗೆ ಕಾನ್ಷಿಯಸ್ನೆಸ್ಗೂ ಒಂದು ಇಂಟೆಲಿಜೆನ್ಸ್ ಇದೆ. ಅದು ಕಾನ್ಷಿಯಸ್ ಇಂಟೆಲಿಜೆನ್ಸ್. ಅದು ಅವೇಕನ್ ಆಗ್ಬೇಕಾದ್ರೆ ಓನ್ಲಿ ತತ್ವಜ್ಞಾನಿ ಕ್ಯಾನ್ ಡೂ ಇಟ್. ನಾರ್ಮಲ್ ಗುರುಸ್ ಕ್ಯಾನಾಟ್ ಡೂ. ನಿಮ್ಮ ಬುಕ್ಕಲ್ಲೆಲ್ಲ ಇದೆ, ಇನ್ಫಾರ್ಮೇಶನ್ ಇದೆ, ಹಿಡನ್ ಇದೆ. ನಿಮ್ಗೆ ಅದ್ರ ಹೆಂಗೆ ಅಂದ್ರೆ ಗುಪ್ತ ರೂಪದಲ್ಲಿದೆ. ಈ ಕೃಷ್ಣ ನೋಡಿ, ಈ ಡ್ಯಾನ್ಸ್ ವಿತ್ ಮಿಲಿಯನ್ಸ್ ಆಫ್ ಗೋಪೀಸ್ ಅಂತ ಇದೆ, ಬಿಲಿಯನ್ಸ್ ಆಫ್. ಇಸ್ ಇಟ್ ಪಾಸಿಬಲ್? ತತ್ವದಲ್ಲಿದೆ ಅದು. ಇದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಇದು ಶಿವನ್ನ ಯಾರು ನೋಡಿಲ್ಲ, ವಿಷ್ಣುನ ಯಾರು ನೋಡಿಲ್ಲ, ಬ್ರಹ್ಮನ್ನ ಯಾರು ನೋಡಿಲ್ಲ, ಬಟ್ ಇದೆಲ್ಲ ತತ್ವದಲ್ಲಿ ಇರೋದು. ಆದ್ರೆ ಬಟ್ ಇವಾಗಿನ ನಮ್ಮ ಈ ರೈಟ್ ಜನರೇಷನ್ ಏನಂದ್ರೆ, ಆ ಕ್ಷಣದಲ್ಲಿ ಏನ್ ಅನುಭವ ಆಗುತ್ತೆ ಅದನ್ನಷ್ಟೇ ನಾವು ಒಪ್ಕೊಳ್ಳೋ ಅಂತ ಈಥರಿಕ್ ಬಾಡಿ ನೋಡ್ಬೋದು. ಈಗ ಅದಕ್ಕೂ ಕೆಲವು ಗುರುಸ್ ಇದ್ದಾರೆ. ಈಗ ಅವ್ರು ಹೆಂಗೆ ಅಂದ್ರೆ ನಿಮ್ಗೆ ಆ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಕರ್ಕೊಂಡು ಹೋಗ್ತಾರೆ. ಈಗ ನೀವು ಕೃಷ್ಣನೇ ನೋಡ್ಬೇಕು ಅಂತ ಇರ್ತೀರಾ ಅನ್ಕೊಳ್ಳಿ. ಯದ್ಭಾವಂ ತದ್ಭವತಿ. ಆ ಭಾವ ಅಂದ್ರೆ ಆ ಒಂದು ನಮ್ಮಲ್ಲಿ ಒಂದು ಹಲವಾರು ಲೇಯರ್ಸ್ ಆಫ್ ಬಾಡಿ ಇದೆ. ಈಗ ಹೆಂಗೆ ಗ್ರಾಸ್ ಬಾಡಿ ಇದೆಯಲ್ಲ, ಈಗ ನಾವು ಹೆಂಗೆ ಸೂಟ್ ಹಾಕ್ತೀವಲ್ಲ, ಅದ್ರ ಒಳಗಡೆ ನಾವು ಒಂದು ವೈಟ್ ಶರ್ಟ್ ಹಾಕಿರ್ತೀವಿ, ಅದ್ರ ಮೇಲೆ ಒಂದು ವೇಸ್ಟ್ ಕೋಟ್ ಹಾಕಿರ್ತೀವಿ, ಅದ್ರ ಒಳಗಡೆ ಒಂದು ಬನಿಯಾನ್ ಹಾಕಿರ್ತೀವಿ. ಕೃಷ್ಣನೇ ಹೇಳ್ತಾನೆ, ಎವ್ರಿ ದಿಸ್ ಇಸ್ ಕ್ಲಾದಿಂಗ್. ನಾವು ಗ್ರಾಸ್ ಅಲ್ಲಿ ನೋಡಕ್ಕಾಗಲ್ಲ ಶಿವನ್ನ. ಖಂಡಿತ ಯು ನೀಡ್ ಈಥರಿಕ್ ಬಾಡಿ. ಯು ನೀಡ್ ಅದಕ್ಕೆ ಅಂತ ಒಂದು ನಮ್ಮಲ್ಲಿ ಇದೆ. ಈಗ ಪಂಚಕೋಶಗಳು ತೊಗೊಂಡ್ರು ಇದೆಯಲ್ಲ ನಿಮಗೆ, ಏನು ಹೇಳಿ, ಪಂಚಕೋಶಗಳು ಅನ್ನಮಯ ಕೋಶ, ಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ, ಆನಂದಮಯ. ಹಂಗೆ ಈ ಕೋಶಗಳಲ್ಲೂ ಅಂದ್ರೆ ಅದು ಡಿಫ್ರೆಂಟ್ ಇದೆ, ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ಇಲ್ಲಿನ ಈಥರಿಕ್ ಬಾಡಿನಲ್ಲಿ ಅದು ಕೆಲವು ಗುರುಗಳು ತೋರಿಸ್ತಾರೆ. ಈಥರಿಕ್ ಪ್ಲಾನೆಟ್ಸ್, ಹೈಯರ್ ಪ್ಲಾನೆಟ್ಸ್ ಇದೆ. ದೇ ಟೇಕ್ ದಮ್. ಹಂಗೆ ಅಂದ್ರೆ ಅವ್ರನ್ನ ಕಾಸ್ಮಿಕ್ ಇದರಲ್ಲಿ ಅವ್ರು ಫಸ್ಟ್ ಅವ್ರನ್ನ ಟ್ರಾನ್ಸಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ಡಿಸೈಬಲ್ಗೆ ಆ ಗುರು ಕರ್ಕೊಂಡು ಹೋಗ್ತಾರೆ. ಆ ಪವರ್ ಇದೆ. ಎಷ್ಟೊಂದು ಜನ ಇದ್ದಾರೆ. ಕೆಲವು ಆದ್ರೆ ಇದೆಲ್ಲ ಈ ತರ ಕರ್ಕೊಂಡು ಹೋಗೋದೆಲ್ಲ ಕಮರ್ಷಿಯಲ್ ಅಲ್ಲ. ಕಮರ್ಷಿಯಲ್ ಅಲ್ಲ, ಆ ಜೀವ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಥರ. ದೇ ಲೈಕ್ ದಟ್. ನೀವು ಹೆಂಗೆ ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗಿ ಬರೋಕೆ ಒಂದು ಖುಷಿ ಆಗುತ್ತೆ ಅಲ್ವಾ? ನೀವು ಯಾರನ್ನ ಕೇಳ್ತೀರಾ? ಯು ಆಸ್ಕ್ ಯುವರ್ ಮೆಂಟರ್. ಯಾಕಂದ್ರೆ ನನಗೆ ಇಲ್ಲಿ ಎಷ್ಟೋ ಜನ ಬರ್ತಾರೆ, ನಮ್ಮ ಗುರುದೇವ್ರ ಸ್ಥಿತಿನ ಅವ್ರದ್ದೇ ಆದಂಥ ಒಂದು ಕಾನ್ಷಿಯಸ್ ಅಲ್ಲಿ ಕೆಲವರು ಹೇಳ್ತಾರೆ, ನನಗೆ ಈ ಗೋಪಾಲ್ಪುರ ಕ್ರಾಸಿಂಗ್ ಆಗ್ತಿದ್ದಂಗೆನೆ ಆಜ್ಞಾದಲ್ಲಿ ಅದು ನನಗೆ ಫೀಲ್ ಆಗುತ್ತೆ, ಇಲ್ಲೇನೋ ಒಂದು ವೈಬ್ರೇಷನ್ ಇದೆ ಅಂತ. ಕೆಲವರು ಹೇಳ್ತಾರೆ, ನನಗೆ ಕನಸಿನಲ್ಲಿ ಬಂದು ನಿನಗೆ ಸರಿಯಾದ ಈ ಆಧ್ಯಾತ್ಮ ಸಾಧನೆಗೆ ಗೋಪಾಲ್ಪುರಕ್ಕೆ ಹೋಗು ಅಂತ ಬಂತು ಅಂತ ಬರ್ತಾರೆ. ಬಟ್ ಅವರೆಲ್ಲ ಬರ್ತಾರೆ, ಬಂದು ಅದು ಅವ್ರ ಗುರುದೇವ್ರಿಗೆ ಗೊತ್ತಾಗ್ಬಿಟ್ಟು ಬಟ್ ಯಾರ್ದೋ ಮೂಲಕ ಇಲ್ಲಿ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಪಡ್ಕೊಳ್ಳೋದಕ್ಕೆ ಆ ಥರದಕ್ಕೆ ಬಂದಿದ್ದೀರಾ. ಅಂದರೆ ಈಗ ಆಧ್ಯಾತ್ಮಿಕ ಸಾಧನೆ ಮಾಡಿರೋದೆಲ್ಲ ಯಾರಾದರೂ ಏನಾದರೂ ಒಂದು ಪವರ್ ತಗೋಬೇಕು ಅಂತಲೇ ಮಾಡೋದ? ನಾನೇನು ಹೇಳ್ತೀನಿ, ಎಲ್ಲರೂ ಏನಾದ್ರು ಪಡ್ಕೊಳ್ಳೋಕ್ಕೆ ಬರೋದು. ಗೆಟ್ ದ ಹೈಯೆಸ್ಟ್ ಫ್ರಮ್ ಮೀ. ಆನಂದಮಯ ಅಭ್ಯಾಸ ಆಯ್ತು. ಅಲ್ಟಿಮೇಟ್ಲಿ ನೀವು ಯಾರು ಜೀವಕ್ಕೆ ಏನ್ ಬೇಕು? ಹ್ಯಾಪಿನೆಸ್. ಈಗ ಏನಕ್ಕೆ ಮದುವೆ ಆಗ್ತಾರೆ, ಏನಕ್ಕೆ ಕೆಲಸ ಮಾಡ್ತಾರೆ, ಏನಕ್ಕೆ ವೈ ಡು ಡೂ ಎನಿಥಿಂಗ್, ಇವನ್ ಸ್ಪಿರಿಚುವಲ್ ಏನಕ್ಕೆ ಹ್ಯಾಪಿ ಆಗಿರೋದಕ್ಕೋಸ್ಕರ ಮಾಡ್ತಾರೆ. ಫಂಡಮೆಂಟಲ್ ಲೈನ್ ಇಸ್ ದೇ ವಾಂಟ್ ಹ್ಯಾಪಿನೆಸ್. ನಾವು ನೀವು ಕಮಿಂಗ್ ಫಾರ್ ಆಸ್ಕಿಂಗ್ ಸಮಥಿಂಗ್, ಆಸ್ ದ ಹೈಯೆಸ್ಟ್. ಆನಂದನೇ ಕೇಳಿ, ಬ್ಲಿಸ್ನೇ ಕೇಳಿ. ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರಲ್ಲ ನೀವು, ಆನಂದಮಯ ಅಂತ ಹೇಳ್ತಾರಲ್ಲ. ಯಾಕಿದೆ ಹೇಳ್ತಿದ್ದೀನಿ ಅಂದರೆ, ಎವ್ರಿಥಿಂಗ್ ಇಸ್, ನಾನು ಕೆಮಿಕಲ್ಸಲ್ಲಿ ಹೆಂಗಾಗುತ್ತೆ ಅಂದರೆ, ಡೋಪಾಮೈನಿಂದ ನಿಮ್ಗೆ ಹ್ಯಾಪಿನೆಸ್ ಬರುತ್ತೆ. ಇಟ್ಸ್ ಎ ಕೆಮಿಕಲ್. ಡೋಪಾಮೈನ್ ಇಸ್ ಎ ಕೆಮಿಕಲ್. ಅದು ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆದರೆ ನಿಮ್ಗೆ ಹ್ಯಾಪಿನೆಸ್ ಬರೋದು. ಅದೇನದು? ಅದು ನಮಗೆ ಹೆಂಗೆ ಅಂದರೆ, ಅಶ್ವಾಗಕ್ಕೆ ಒಂದು ಕೆಮಿಕಲ್ ಆದ್ರೇ ಅಶ್ವಾಗದು. ನಿಮ್ ಕಣ್ಣೀರು ಬರ್ಬೇಕು, ಅದು ಒಂದು ಒಳಗಡೆ ಕ್ರಿಯೆ ಆಗಬೇಕು. ಕೆಮಿಕಲ್ಸ್ ಈಗ ಸೈಕಾಟ್ರಿಸ್ಟ್ ಸೈಕಾಲಜಿ ಓದಿದ್ರೆ ಗೊತ್ತಾಗುತ್ತೆ. ಡೋಪಮೈನ್ ಅದೊಂದು ಹಾರ್ಮೋನ್ ರಿಲೀಸ್ ಆದ್ರೆ ನಿಮ್ಗೆ ಹ್ಯಾಪಿ ಆಗಿರಕ್ಕಾಗಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಹ್ಯಾಪಿ ಆಗಿರಕ್ಕಾಗಲ್ಲ. ಬ್ರೈನ್ ಅದು ಪ್ರೊಡ್ಯೂಸ್ ಮಾಡಬೇಕು. ಆಯ್ತಾ? ಅದು ಏನಕ್ಕೆ ಅಂದ್ರೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಏನೇನು ಇದಾಗುತ್ತೆ ಅದರಲ್ಲಿ ಒಂದೊಂದ್ರಿಗೂ ಒಬ್ಬೊಬ್ಬರಿಗೆ ಇದಾಗ್ತಾ ಇರುತ್ತೆ. ಬಟ್ ಈಚ್ ಕೆಮಿಕಲ್ ಲಾಸ್ಟ್ ಅದ್ರದ್ದು ಎಫೆಕ್ಟ್ ಇರುತ್ತಲ್ಲ, ಒಂದೊಂದು ಸ್ವಲ್ಪ ಇರುತ್ತೆ.
ಬಟ್ ಹೈಯರ್ ಟ್ರಾನ್ಸೆಂಡೆಂಟಲ್ ಬೀಯಿಂಗ್ಸ್ಗೆ ಅವ್ರಿಗೆ ಆನಂದಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ತುಂಬ ಟ್ರಾನ್ಸಲ್ಲಿ ಇರೋರಿಗೆ ಹೈಯೆಸ್ಟ್ ಹೈಲಿ ಎವಾಲ್ಡ್ ಬೀಯಿಂಗ್ಸ್, ಹೈಲಿ ಎವಾಲ್ಡ್ ಕಾನ್ಷಿಯಸ್ನೆಸ್ ಅವ್ರಿಗೆ ಅದು ರಿಲೀಸ್ ಆಗುತ್ತೆ. ಅವ್ರಿಗೆ ಅದು ಅಂದರೆ ಆ ಒಂದು ಆನಂದಮಯ ಒಂದು ಡ್ರಾಪ್ ಅದು ರಿಲೀಸ್ ಆದರೆ ಅದು ಎಷ್ಟೋ ಒಂದು ವರ್ಷಗಟ್ಟಲೆ ಅದೇ ಈ ಸಹಸ್ರ ಇಂದ ಅಮೃತ ಇದಾಗತ್ತೆ ಬಿಂದು ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಅದು ಪತಂಜಲಿ ಯೋಗ ಸೂತ್ರಗಳು ಏನೋ ಹೇಳ್ತಾರೆ ಅದನ್ನ, ಅದು ಅಮೃತ ಬರುತ್ತೆ. ಎಕ್ಸಾಕ್ಟ್ಲಿ ಅದನ್ನೇ ಅದು ಏನು ನಮ್ಮ ಇದ್ರಲ್ಲೆಲ್ಲ ಹೇಳಿದಾರಲ್ಲ, ಸೈಂಟಿಫಿಕಲಿ ಅವ್ರ ಸೈನ್ಸ್ ವೈಸ್ ಏನಂತೀವಿ ಆನಂದಮಯ ಅಂದ್ರೆ ಇಸ್ ಕೆಮಿಕಲ್. ಅದು ಹೈಯರ್ ಬೀಯಿಂಗ್ಸ್ಗೆ ಯಾರು ಕಾನ್ಷಿಯಸ್ನೆಸ್ ಸೂಪರ್ ಕಾನ್ಷಿಯಸ್ನೆಸ್ ಅಲೈನ್ಮೆಂಟ್ ಇರುತ್ತೋ ಅವ್ರಿಗೆ ಪ್ರೊಡ್ಯೂಸ್ ಆಗುತ್ತೆ. ಅದು ಪವರ್ ಏನಂದ್ರೆ ಅದು ಒಂದು ಡ್ರಾಪ್ ನಿಮ್ಗೆ ಎಷ್ಟೋ ಥೌಸಂಡ್ಸ್ ಆಫ್ ಡ್ರಾಪ್ಸ್ ಆಫ್ ಡೋಪಮೈನ್ಗೆ ಸಮಾನ ಆಗುತ್ತೆ. ಈಗ ಆನಂದ ಹೆಂಗೆ ಅಂದ್ರೆ ಈಗ ನೋಡಿ ನೀವು ಒಂದು ಶುಗರ್ ಕ್ಯಾನ್ ಜ್ಯೂಸ್ ಕುಡಿತಿರ್ತೀರ, ಬಟ್ ಅದನ್ನೇ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ನೀವು ಕುಡಿದ್ರೆ ಎಷ್ಟು ಸ್ವೀಟ್ ಇರುತ್ತೆ. ಹಂಗೆ ದೇರ್ ಲೆವೆಲ್ ಆಫ್ ಹ್ಯಾಪಿನೆಸ್ ಇಸ್ ದೇ ಡೋಂಟ್ ಗೆಟ್ ಹ್ಯಾಪಿನೆಸ್ ಫ್ರಮ್ ಲೋವರ್ ಥಿಂಗ್ಸ್. ಅಲ್ಲ ಒಂದ್ ರೀತಿ ಅದು ಸಚ್ಚಿದಾನಂದ ಸ್ಥಿತಿ ನೀವು ಹೇಳಿದಂಗೆ ಟ್ರಾನ್ಸೆಂಡೆಂಟಲ್ ಸ್ಟೇಟ್, ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅದರಲ್ಲಿ ಇರ್ತಾರೆ. ಅದನ್ನೇ ನಾನು ಹೇಳಿದೆ, ಈ ಸ್ಪಿರಿಚುವಲ್ ಫೀಲ್ಡ್ ಅಂತ ಅಂದರೆ ಅದು ಒಂದು ಏನೋ ಒಂದು ಸಾಧಿಸ್ಕೊಂಡು ಅವರು ಅದನ್ನು ಪಡ್ಕೊಂಡು ಅದನ್ನು ಇದೇನೋ ಒಂದು ಪ್ರಕೃತಿನಲ್ಲಿ ಬ್ರಹ್ಮಾಂಡದಲ್ಲಿ ಏನೋ ಒಂದು ಸಾಧಿಸ್ಬೇಕು ಅನ್ನೋದೇ ಇಂಟೆನ್ಷನ್. ಇಲ್ಲ ನಾವು ಯಾಕೆ ಬಂದಿದ್ದೀವಿ, ನಮ್ದು ಏನು ಕೆಲಸ, ಗುರುಗಳು ಏನಕ್ಕೆ ಬರ್ತಾರೆ ಅಲ್ಲ ಗುರುಗಳು ಅವರೊಂದು ಜನಗಳು ಏನಕ್ಕೆ ಬರ್ತಾರೆ ಎಸ್ ಅಲ್ಲ, ಎವ್ರಿ ಒನ್ ವಾಂಟ್ ಸಮಥಿಂಗ್, ಅದಕ್ಕೆ ಬರೋದು. ನಾನೇನು ಹೇಳ್ತೀನಿ, ಗೆಟ್ ದ ಹಿಯೆಸ್ಟ್ ಆನಂದನೇ, ನೀವು ಪರಮಾನಂದನೇ ಪಡ್ಕೊಳ್ಳಿ. ಆ ಕೆಪಾಸಿಟಿ ಇರೋರು ಹೆಂಗೆ ಅಂದ್ರೆ $1 ಬಿಲಿಯನ್ ಕೊಡೋ ಕೆಪಾಸಿಟಿ ಅವ್ನಿಗೆ ಹೋಗಿ $1 ಕೊಡು ಅಂದ್ರೆ ಈ ವಿಲ್ ಲಾಫ್ ಅಟ್ ಯು. ನಾನು ಇಲ್ಲಿ ಏನಕ್ಕೆ ಕೂತ್ಕೊಂಡಿದ್ದೀನಪ್ಪ, ನೀನು ಏನಕ್ಕೆ ಬರ್ತಾ ಇದೀಯ ಅಂತ. ಅದನ್ನೇ ಒಂದ್ಸತಿ ಕೋಪ ಮಾಡ್ಕೋತಾರೆ ಗೊತ್ತಾ. ಇವರೆಲ್ಲ ಏನೇನೋ ಆಸೆಗಳು ಇಟ್ಕೊಂಬಂದು ನನಗೆ ಇಲ್ಲಿ ತಲೆ ತಿಂತಾರೆ, ನನಗೆ ಎಷ್ಟು ಇರಿಟೇಟ್ ಆಗೋದು ಗೊತ್ತಾ ಅಂತ ಹೇಳ್ತಾರೆ ಗೊತ್ತಾ. ಆ ಫ್ರಸ್ಟ್ರೇಷನ್ ನಾನು ಇಲ್ಲಿ ಏನಕ್ಕಪ್ಪ ಕೂತ್ಕೊಂಡಿದ್ದೀನಿ, ನೀವು ಏನಕ್ಕೆ ಬಂದಿದ್ದೀರಾ, ನಾನು ಐ ಆಮ್ ಹಿಯರ್ ಟು ಗಿವ್ ಯು $1 ಬಿಲಿಯನ್ ಚೆಕ್, ಬಟ್ ಯು ಆರ್ ಕಮಿಂಗ್ ಫಾರ್ $1 ಕೊಡು, 1 ಪೈಸಾ ಕೊಡು. ಅದು ಈ ಗೆಟ್ಸ್ ಏನಪ್ಪ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಈ ಡಿಸ್ಕಷನ್ಸ್ ಹೇಳಿದವ್ರಿಗೆಲ್ಲ ಅದು ಕೊಡಕ್ಕಾಗಲ್ಲ ಆಗಲ್ಲ. ಬಟ್ ಅವರು ಅದೇ ಗುರುಗಳು ಏನು ಇಂಪಾರ್ಟೆಂಟ್ ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾರಲ್ಲ, ಅವ್ರ ಕೆಪಾಸಿಟಿ ಇದೆ. ಬಟ್ ಗುರುದೇವ್ ಏನು ಹೇಳ್ತಾರೆ ಅಂದ್ರೆ ಈಗ ಗುರುಗಳು ಹ್ಯೂಮನ್ ಫಾರ್ಮ್. ಈಗ ನೀವು ನಮ್ಮ ಗುರುದೇವರ ಹತ್ರ ಒಂದು 10 ನಿಮಿಷ ಕೂತಿದ್ದು ಮಾತಾಡ್ಕೊಂಡು ಹೋಗೋದು, ಮತ್ತೆ ಅವ್ರ ದರ್ಶನ ಪಡೆಯಕ್ ಬರೋದು, ಮತ್ತೆ ನಿಮ್ದು ರೆಸೊನೆನ್ಸ್ ಆಫ್ ಫ್ರೀಕ್ವೆನ್ಸಿ. ನಿಕೋಲಸ್ ಟೆಸ್ಲಾ ಏನು ಹೇಳ್ತಾರೆ ಅಂದ್ರೆ ಎವ್ರಿಥಿಂಗ್ ಇಸ್ ಫ್ರೀಕ್ವೆನ್ಸಿ ಇನ್ ದಿಸ್ ವರ್ಲ್ಡ್. ಈಗ ಗುರುದೇವ್ ಇನ್ಫಿನೈಟ್ ಫ್ರೀಕ್ವೆನ್ಸಿಯಲ್ಲಿ ಇದ್ದಾರೆ, ಅಂದ್ರೆ ಬ್ರಹ್ಮ ಆನಂದ ಫ್ರೀಕ್ವೆನ್ಸಿಯಲ್ಲಿ ಇದ್ದಾರೆ. ನಾವು ಒಂದು ಫ್ರೀಕ್ವೆನ್ಸಿಲಿ ಬರ್ತೀವಿ. ಸೊ ಅವ್ರ ಜೊತೆ ನಾವು ಹ್ಯೂಮನ್ ಬಾಡಿ ಆ್ಯಂಡ್ ಹ್ಯೂಮನ್ ಎಮೋಷನ್ ಇಸ್ ಎಂಟ್ರೆನ್ಸ್ ಟು ದಟ್. ಆ ಫ್ರೀಕ್ವೆನ್ಸಿ ಏನು ಮಾಡುತ್ತೆ ಅಂದರೆ ನಮಗೆ ಆ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡಿ, ಅವ್ರ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹ್ಯೂಮನ್ ಸಮಾಧಿ ಸ್ಥಿತಿಯಲ್ಲಿದ್ರೆ ನಾವು ಕನೆಕ್ಟ್ ಆಗಿ ಎಷ್ಟೊಂದು ಗುರುಗಳು ಇದ್ದಾರೆ. ಅವ್ರನ್ನ ನಾವೇ ಈಗ ಅರವಿಂದ ಸ್ವಾಮಿಗಳ ಸಮಾಧಿ ಇದೆ, ಸಾಯಿಬಾಬಾ ಅವ್ರ ಸಮಾಧಿ ಇದೆ, ನಿತ್ಯಾನಂದ ಗುರುಗಳ ಸಮಾಧಿ ಇದೆ. ಯಾಕೆ ನಾವು ಅಲ್ಲೋಗ್ತೇನೆ ಕನೆಕ್ಟ್ ಆಗಕ್ಕಾಗಲ್ಲ? ಯಾಕಂದ್ರೆ ಅವ್ರು ಲಿವಿಂಗ್ ಅಂದ್ರೆ ಅವರು ಆಫಲ್ಲಿ ಇದ್ದಾರೆ. ದೇರಿಂದ ಇನರ್ಟ್ ಸ್ಟೇಟ್. ಆಕ್ಟಿವ್ ಸ್ಟೇಟಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ ಥ್ರೂ ಹ್ಯೂಮನ್ ಎಮೋಷನ್ ಅಂಡ್ ಥ್ರೂ ಹ್ಯೂಮನ್ ಕನೆಕ್ಷನ್ ನಮ್ಮನ್ನ ಕನೆಕ್ಟ್ ಮಾಡ್ಕೊಂಡು ಅದು ನಮ್ಮ ಭಾವನೆಗೆ ವಾಪಸ್ ಸ್ಪಂದಿಸುತ್ತೆ. ಆ ಸಮಾಧಿ ಸ್ಥಿತಿಲಿ ಇರೋದು ಈ ಕಡೆಯಿಂದ ಅಷ್ಟೇ ಹೋಗೋದೆ, ಆ ಕಡೆಯಿಂದ ಬರೋದು ಗೊತ್ತಾಗಲ್ಲ, ಅದು ಆಟೋಮೆಟಿಕ್ ಆಗುತ್ತೆ. ಹೆಂಗೆ ಅಂದರೆ ಹಿಂಗೆ ನೋಡಿ, ನೀವು ನೀವು ಯಾರ ಹತ್ರ ಅಸೋಸಿಯೇಟ್ ಮಾಡ್ತೀರೋ ಆ ಥರ ಆಗ್ತೀರ ನೀವು. ಇಮ್ಯಾಜಿನ್ ನೀವು ಡ್ರಂಕರ್ಸ್ ಜೊತೆ ಯಾವಾಗಲೂ ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರ ಜೊತೆ ನೀವು ಹೋಗ್ತಾ ಇದ್ರೆ ನೀವು ಒಂದು ಸ್ವಲ್ಪ ದಿನ ಆದಮೇಲೆ ನನಗೊಂದು ಪೆಗ್ ಹಾಕೊಂತೀವಿ. ಅಥವಾ ಯಾರಾದ್ರೂ ತುಂಬ 4-5 ಜನ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಾ ಇರ್ತಾರೆ, ಇನ್ನು ಒಬ್ಬನೇ ಸ್ವಲ್ಪ ದಿನ ಆದಮೇಲೆ ಅವನು ಹಚ್ತಾನೆ ಸಿಗರೇಟ್. ಹೆಂಗೆ ಅಂದರೆ ಅಸೋಸಿಯೇಷನ್ ಎಫೆಕ್ಟ್. ಸಹವಾಸದಿಂದ ದೋಷದಿಂದ ಸನ್ಯಾಸಿನೇ ಕೆಟ್ಟದ್ದು ಗಾಜನೇ ಅದಲ್ವಾ. ಇದು ಹಂಗೆ ಅಂದರೆ ಅವ್ರು ಕನೆಕ್ಟ್ ಮಾಡ್ಕೊತಾರೆ. ಅದು ಅವರಲ್ಲಿರೋಂಥ ಇದು ಫ್ರೀಕ್ವೆನ್ಸಿ ನಮ್ಗೆ ಎಂಟರ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಬಂದಾಗ ನಮ್ಮ ಮೈಂಡೆಲ್ಲ ಆಫ್ ಆಯಿತು, ನನಗೊಂಥರ ಐ ಫೆಲ್ಟ್ ಸೋ ಹ್ಯಾಪಿ, ಐ ಫೀಲ್ ಲೈಕ್ ಕಮ್ಮಿಂಗ್ ಬ್ಯಾಕ್ ಅಗೇನ್. ಆ ಒಂದು ಹ್ಯಾಪಿನೆಸ್ ಸ್ಟೇಟ್ಗೆ ಹೋಗುತ್ತಲ್ಲ. ಈಗ ಯಾರ್ಯಾರು ಏನೇನೋ ಇದರಿಂದ ಬರ್ತಾರೆ, ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಕೆಲವರು ಒಂದೊಂದು ಬ್ಯಾಕ್ಗ್ರೌಂಡ್, ಅವ್ರಿಗೆಲ್ಲರಿಗೂ ಹೆಂಗಪ್ಪ ಇಲ್ಲಿ ಬರ್ತೀನಿ, ಎಲ್ಲರಿಗೂ ನನ್ನ ಬಿಟ್ಬಿಡಿ, ಎಲ್ಲರಿಗೂ ಹ್ಯಾಪಿ ಆಗಿರ್ತಾರೆ ಇಲ್ಲಿ ಬಂದಮೇಲೆ. ಮತ್ತೆ ಹೆಂಗೆ ಅದು ಸಾಧ್ಯ? ಅಲ್ಲಿ ಇರೋದಕ್ಕೆ ತಾನೇ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರೋದು. ಖಂಡಿತ ಕಾಸ್ ಆ್ಯಂಡ್ ಎಫೆಕ್ಟ್ ಅಗೇನ್ ಇಟ್ ಸೈನ್ಸ್. ಅದೇ ಅಲ್ಲ, ನಾನು ನಮ್ಮ ಗುರುದೇವರು ಯಾರ ಹತ್ರ ಏನೇ ಒಂದು ಅವ್ರದ್ದೇ ಆದಂಥ ಒಂದು ಸಂದೇಶ ಆಗಲಿ, ಒಂದು ತತ್ವ ಹೇಳಕ್ಕೆ ಹೋಗ್ಬೇಕಾದ್ರೆ ಅವರು
ಸೈನ್ಸ್ನ ಕನೆಕ್ಟ್ ಮಾಡೇ ಹೇಳೋದು, ಯಾಕಂದ್ರೆ ಅದ್ರದ್ದು ಪ್ರೂವ್ ಮಾಡಿಯೇ ಹೇಳೋದು. ಹೌದು, ಕಾಸ್ ಅಂಡ್ ಎಫೆಕ್ಟ್ ಅದು. ನಾನು ಅದನ್ನ ತುಂಬ ಹತ್ರದಿಂದ ಗಮನಿಸಿದ್ದೀನಿ. ಯಾಕಂತಂದರೆ ಎಲ್ಲರೂ ಇವಾಗ ಸಾಕ್ಷಿ ತೋರಿಸಿ ಅಂತಾರಲ್ಲ, ಆವಾಗ ಗುರುದೇವರು ಇವನ್ ದೇಹದಿಂದ ಇರ್ಬೋದು, ಹೊರಗಡೆ ಪ್ರಪಂಚದಿಂದ ಸೈನ್ಸ್ನ ಕನೆಕ್ಟ್ ಮಾಡಿ ಅವ್ರು ಎಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ ಈಸ್ ತತ್ವದರ್ಶಿ ಅಂಡ್ ತತ್ವಜ್ಞಾನಿ, ಆಮೇಲೆ ಹೈಯೆಸ್ಟ್ ಸೈಂಟಿಸ್ಟ್. ಈಗ ನೋಡಿ, ನಾವು ಈ ಅಟಾಮಿಕ್ ಥಿಯರಿಗೆ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಐನ್ಸ್ಟೈನ್ ಇದ್ದಾರೆ, ಒಂದೊಂದಿಗೂ ಒಂದೊಂದು ಸೈಂಟಿಸ್ಟ್ ಇದ್ದಾರೆ. ಕಾನ್ಷಿಯಸ್ನೆಸ್ಗೆ ಯಾರಪ್ಪ ಇದ್ದಾರೆ ಸೈಂಟಿಸ್ಟು ವರ್ಲ್ಡಲ್ಲಿ? ಯಾರು ಇದ್ದಾರಾ? ಅದೇ ಗುರುದೇವ. ಓಕೆ, ನಾನೀಗ ಕಾನ್ಷಿಯಸ್ ಫೀಲ್ಡಲ್ಲಿ ಇರೋದ್ರಿಂದ, ನಾನು ಒಬ್ಬ ರಿಸರ್ಚ್ ಸ್ಟೂಡೆಂಟ್ ಆಗಿರೋದ್ರಿಂದ ಐ ಕ್ಯಾನ್ ಸಿ ನಾನು ಯಾಕಂದರೆ ವೇದಿಕ್ ಲಿಟ್ರೇಚರಲ್ಲಿ ಅದೆಲ್ಲ ಇದೆ. ಆಮೇಲೆ ಅಸಿಸ್ಟೆಂಟ್ ಸ್ಕಾಲರ್, ಅಂದರೆ ನಾನು ವೇದಿಕ್ ಲಿಟ್ರೇಚರ್ನ ಸ್ಟಡಿ ಮಾಡಿ ಅಲ್ಲಿ ಏನು ಕಾನ್ಷಿಯಸ್ನೆಸ್ಗೆ ಹೆಂಗೆ ರಿಲೇಟ್ ಆಗುತ್ತಲ್ಲ ನಾನು ರಿಸರ್ಚ್ ಮಾಡ್ತೀನಿ. ಸೊ ಗುರುದೇವ್ ಅದನ್ನು ಮಾತಾಡಬೇಕಾದ್ರೆ ವಾಟ್ ಈಸ್ ದಿಸ್ ಕ್ಯಾಲಿಬರ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಇಸ್ ಎ ಲೆಜೆಂಡ್. ಆ ಥರ ಸೈಂಟಿಸ್ಟ್ ಇಲ್ಲ ವರ್ಲ್ಡಲ್ಲಿ. ಆಮೇಲೆ ಆ ಥರ ಸೈಂಟಿಸ್ಟು ಇಂಡಿಯಾಲೇ ಹುಟ್ಟೋದು. ಈಗ ನಿಮಗೆ ಈಸ್ಗಳು ಐನ್ಸ್ಟೀನ್ ಎಲ್ಲ ಅವರು ಮೆಟೀರಿಯಲ್ಸ್ ಸೈನ್ಸ್ ಹೇಳಿದ್ದಾರೆ, ಅವರು ಒಂದು ಆ್ಯಂಗಲಲ್ಲಿ ಎನರ್ಜಿ ಬಗ್ಗೆ ಮಾತಾಡಿದ್ದಾರೆ. ಬಟ್ ಇವ್ರ ಕಾನ್ಷಿಯಸ್ನೆಸ್ ಬಗ್ಗೆ ಕ್ಲೀನಾಗಿ ಸೈಂಟಿಫಿಕ್ ಆಗಿ ಈ ತಿರುಚಿಟ್ರಂಬಲ್ಲ ಮೇಲೆ ಹೇಳ್ತಾರೆ ಗೊತ್ತಾ, ಬಿಂದು ಅದರಿಂದ ಎಲಿಮೆಂಟ್ಸ್ ಹೆಂಗೆ ಬಂತು, ಸೌಂಡಿಂದ ಹೆಂಗೆ ಲೈಟ್ ಕನ್ವರ್ಟ್, ಏನು ಸೈನ್ಸ್ ಮಾತಾಡಿದ್ದಾರೆ ಮೇಡಮ್ ಗುರುದೇವರು. ಹೌದು, ಸೌಂಡಿಂದ ಹೆಂಗೆ ಲೈಟಿಗೆ ಟ್ರಾವೆಲ್ ಆಫ್ ಸ್ಪೀಡ್ ಆಫ್ ಸೌಂಡಲ್ಲೇ ಇದಾಗಲ್ಲ. ನೀವೀಗ ಲೈಟ್ ಆಪ್ಟಿಕ್ ಫೈಬರಲ್ಲಿ ಸ್ಪೀಡ್ ಆಫ್ ಲೈಟಲ್ಲೆಲ್ಲ ನಿಮ್ಮ ಕಮ್ಯುನಿಕೇಷನ್ ನಡೀತಿದೆ. ಹೆಂಗೆ ನೀವು 1 ಸೆಕೆಂಡಲ್ಲಿ ನೀವು ಫೋನಲ್ಲಿ ಒತ್ತಿತ್ತು ಹೆಂಗೆ ಅಮೆರಿಕಲ್ಲಿ ಹೆಂಗೆ ಹೋಗುತ್ತೆ, ಇವಾಗ ಸ್ಪೀಡ್ ಆಫ್ ಲೈಟ್ ಆಪ್ಟಿಕ್ ಯೂಸ್ ಮಾಡ್ತಾರೆ. ಸೊ ಇನ್ನೂ ಹೈ ಲೆವೆಲ್ ಹೈಯರ್ ಇಂಟೆನ್ಸಿಟಿ ಲೈಟಲ್ಲೇ ಇಂಟೆನ್ಸಿಟಿ ಲೈಟೆಲ್ಲ ಗುರುದೇವ್ ಹೇಳಿದ್ದಾರೆ. 10 to the power of infinity ಅದೆಲ್ಲ ಮಾತಾಡಿದ್ದಾರೆ. ಅಂದ್ರೆ ನಾವು ಪರ್ಸನಲ್ ಆಗಿ ಎಲ್ಲ ರೆಕಾರ್ಡ್ ಆಗಿಲ್ಲ, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿದಾಗ ನೀವು ಅದೆಲ್ಲ ಮಾಡಿದ್ದೀರಾ. ಗ್ರಾಸ್ಪ್ ಅಂದ್ರೆ ನಮ್ಗೆ ಅದು ಮರ್ಸಿ ಹೆಂಗ ನಿನಗೆ ಅರ್ಥ ಆಗುತ್ತೆ ಅಂದ್ರೆ, ನಾನು ಅದಕ್ಕೆ ಅಂತ ನಾವು ಅದು ಹೇಳ್ತಾರಲ್ಲ ಕೆಲವ್ರು, ನೀನು ಆ ಸಂಸ್ಕಾರ ಅದಕ್ಕೆ ಹುಟ್ಟಿದ್ಯಪ್ಪ. ಈ ಕೆಲವ್ರು ಹೆಂಗೆ ವೈಲಿನ್ ಅಂದ್ರೇ ಇಷ್ಟ, ಕೆಲವು ಕ್ರಿಕೆಟ್ ಅಂದ್ರೇ ಇಷ್ಟ, ಕೆಲವ್ರು ಅಡುಗೆ ಮಾಡೋದು ನನಗೆ ಇದು ಇಷ್ಟ. ಸೊ ನನಗೆ ಅದೇ ಥರ ಗುರುದೇವ್ ಸಿಕ್ಕಿದ್ರಲ್ಲ, ಸೊ ಅದು ನನಗೆ ಮೋರ್ ದೆನ್ ಇಸ್ ವೆರಿ ಕ್ಲೋಸ್ ಒಂಥರ. ಯಾಕಂದ್ರೆ ಈ ಸೈಕಾಲಜಿಕಲ್ ಮತ್ತೆ ಸೈಕಿಯಾಟ್ರಿಸ್ಟು ಅವ್ರುಗಳೆಲ್ಲ ಈ ಒಂದು ಗುರುನ ಒಪ್ಪೋದು ಅಷ್ಟು ಸುಲಭ ಅಲ್ಲ. ಹಂಗಾಗಿ ನಾನು ನಿಮ್ಮನ್ನ ಇಲ್ಲಿ ಗುರುಮನೆಯಲ್ಲಿ ನೀವು ವಿತ್ ಸೈಂಟಿಫಿಕ್ ಆಗಿ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ. ನಮ್ಮ ಗುರುದೇವ್ರನ್ನ ಅಷ್ಟು ಹತ್ರದಿಂದ ನೋಡಿದ್ದೀರಾ. ಇಲ್ಲಿ ಯಾವುದೇ ಒಂದು ಚೂಮಂತರ್ ಇಲ್ಲ, ಮ್ಯಾಜಿಕ್ ಇಲ್ಲ, ರಿಯಾಲಿಟಿ ಆಸ್ ಇಟ್ ಈಸ್. ಅದನ್ನ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ನಂಗೆ ನಿಜವಾಗಿನೂ ಎ ಸದ್ಗುರು ವಿಲ್ ಕಿಕ್ ಔಟ್ ಆಲ್ ಫೇಕ್ ಗುರುಸ್. ಫೇಕ್ ಗುರುಸ್ ಅಂದ್ರೆ ಏನು ಗೊತ್ತಾ, ಅವರು ಒಂದು ರಿಚುವಲ್ಲು ಮತ್ತು ರಿಲಿಜಿಯಸಿಟಿ ಇಟ್ಕೊಂಡು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಎನಿ ಬೀಯಿಂಗ್ ದೇ ಕಮ್ ಫಾರ್ ಏನೋ ಫಿಯರಿಂದ ಬರ್ತಾರೆ. ದೇ ಕೀಪ್ ದಟ್ ಫಿಯರ್ ಆಸ್ ದೇರ್ ಇದು ಅನ್ನೋ ರಿಚುವಲ್ ಇಟ್ಕೊಂಡು, ಮತ್ತು ಆ ಭಯದಿಂದ ದೇ ಟ್ರೈ ಟು ಮಾನಿಟರಲ್ಲಿ ಅವ್ರು ಸಮ್ ವೇ ದೇ ಟ್ರೈ ಟು ಅದು. ಬಟ್ ಅದೆಲ್ಲ ಒಬ್ಬ ಸೈಂಟಿಸ್ಟ್ ಜೊತೆ ನಡೆಯಲ್ಲ. ಐನ್ಸ್ಟೀನ್ ಇದೆ ಐನ್ಸ್ಟೀನ್ ಅಲ್ವಾ, ಐನ್ಸ್ಟೀನ್ ನಾವು ಯಾಕೆ ಕೈ ಮುಗಿತೀವಿ ಇವತ್ತು? ಹಂಗಾದ್ರೆ ನಮ್ಮ ಗುರುದೇವರು ಸೈಂಟಿಸ್ಟ್ ಈಸ್ ಈಕ್ವಲ್ ಟು ಸದ್ಗುರು, ಟಾಪ್ ಮೋಸ್ಟ್ ಸೈಂಟಿಸ್ಟ್, ಈಸ್ ಎ ಗುರು ಆಫ್ ಗುರು, ಇಸ್ ಎ ಲೆಜೆಂಡ್ ಅಂತೀವಲ್ಲ, ಇದು ಪರಮಹಂಸ ಅಂತೀವಿ. ಅಧ್ಯಾತ್ಮದ ಪರಮೋಚ್ಚ ಕಾನ್ಶಿಯಸ್ನೆಸ್ ಅಂಡ್ ಸೂಪರ್ ಕಾನ್ಶಿಯಸ್ನೆಸ್, ಕಾಸ್ಮಿಕ್ನು ದಾಟಿದಾರೆ ಅವರು. ಯಾಕಂದ್ರೆ ನೇಚರಲ್ಲಿ ಹೆಂಗಿದಾಗುತ್ತೆ ಹಿ ಕ್ಯಾನ್ ಇಂಟ್ರಾಕ್ಟ್. ನೀವು ನೋಡಿ ಅಬ್ಸರ್ವ್ ಮಾಡಿ, ಅವ್ರು ಕೂತ್ಕೊಳ್ಳೋದು, ಅವ್ರ ಏರ್ ಮೂವ್ಮೆಂಟ್ ಇರ್ಬೋದು, ಅವ್ರು ಹೆಂಗೆ ನೇಚರ್ನ ಒಂದ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರು ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಅದ್ರ ಮೇಲೆ ಸೂಪರ್ ಕಾನ್ಶಿಯಸ್ನೆಸ್ ಅಲ್ಲಿವರೆಗೂ ಅವ್ರು ಆಗಿದ್ದಾರೆ. ಇಲ್ಲಾಂದ್ರೆ ಅದು ಆಮೇಲೆ ಅವರೊಂದು ಸ್ಪೆಷಾಲಿಟಿ ಏನಂದ್ರೆ ಅಷ್ಟಾದ್ಮೇಲೆ ಅಲ್ಲೇ ಇಲ್ಲ ಅವರು, ಅವ್ರ ನಾರ್ಮಲ್ ಮೆಟೀರಿಯಲ್ ಕಾನ್ಶಿಯಸ್ನೆಸ್ಗೂ ಬಂದು ಬಾಡಿ ಮ್ಯಾಟರ್ ಜೊತೆ. ಇವಾಗ ನನಗೆ ಒಬ್ರು ಕ್ವಶನ್ ಕೇಳಿದ್ರು, ಈ ಒಂದು ಅವಧೂತರು, ಜ್ಞಾನಿಗಳು ಮತ್ತೆ ಬ್ರಹ್ಮಜ್ಞಾನಿಗಳು, ಸಿದ್ಧರು ಅವರೆಲ್ಲ ಫೇಸ್ ಟು ಫೇಸ್ ಕೊಟ್ಟು ಮುಖನ ನೋಡೋದಿಲ್ಲ, ಒಬ್ರಿಗೆ ದೃಷ್ಟಿ ಇಟ್ಟು ಮಾತಾಡಲ್ಲ ಅಂತಾರೆ. ಈ ಗೋಪಾಲಪುರದಲ್ಲಿ ಕೂತಿರೋರು ಮತ್ತೆ ಎಲ್ಲರೂ ಮುಖ ಕೊಟ್ಟು ಮುಖ ನೋಡ್ತಾರೆ, ಅದೆಂಗೆ ಸಾಧ್ಯ ಅಂತ ನಾನು ಒಂದೇ ಒಂದು ನನಗೆ ಅರ್ಥ ಆಗಿರೋ ರೀತಿಲಿ ಹೇಳಿದೆ. ನೋಡಿ, ಕೆಲವರು ಆ ಥರ ಒಂದು ನಿಷ್ಕ್ರಿಯ ಜ್ಞಾನ ತಗೊಂಡು ಇಲ್ಲಿಗೆ ಕೂರಿಸ್ಕೊಂಡಿರೋರು ಸೈಲೆಂಟಾಗಿ ಕೂತಿರ್ತಾರೆ, ಜನಗಳು ಬಂದರೆ ಮಾತಾಡ್ಸಲ್ಲ, ಅವ್ರಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರದ್ದೇ ಆದಂಥ ಒಂದು ವೈಬ್ರೇಷನ್ ಏನೋ ಇರುತ್ತೆ ತಗೊಂಡು ಹೋಗ್ತಾರೆ. ಬಟ್ ಇವ್ರು ಹಂಗಲ್ಲ, ಇವರು 7 ಚಕ್ರಗಳಲ್ಲೂ ಆಟ ಆಡೋವಂಥ ಕೆಪಾಸಿಟಿ ಇದೆ. ಬೇಕು ಅಂದರೆ ಮೇಲಕ್ಕೆ ಬರ್ತಾರೆ, ಬೇಕು ಅಂದರೆ ಕೆಳಗೆ ಬರ್ತಾರೆ.
ಆಮೇಲೆ ಯಾವ್ಯಾವ ಚಕ್ರದಲ್ಲಿ ಎಷ್ಟೆಷ್ಟು ಇಡ್ಸ್ಕೊಂಡು ಯಾವ್ಯಾವ ಥರ ಮಾತಾಡಬೇಕು ಅನ್ನೋ ಕೆಪಾಸಿಟಿ ಇದೆ. ಇವರೊಂದು ಥರ ಈ ಸ್ಪಿರಿಚುವಲ್ನ ಒಂದು ಗೊಂಬೆ ಥರ ಮಾಡ್ಕೊಳ್ಳೋಷ್ಟು ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಅಲ್ಲ, ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟೆ. ಅವ್ರಿಗೆ ಎಷ್ಟು ಅರ್ಥ ಆಯಿತು ಅಂದರೆ, ಹೌದಲ್ಲ ಅಮ್ಮ, ಅಂದರೆ ನೀವು ಹೆಂಗೆ ನನ್ನ ಗುರುದೇವ್ರನ್ನ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಇಷ್ಟೊಂದು ಸೈಂಟಿಫಿಕ್ ರೀಸನ್ ಇಟ್ಕೊಂಡು ನಿಮ್ಮದೇ ಆದಂಥ ಸೈಕಾಲಜಿಸ್ಟಿಕಲಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಾನು ನನ್ನದೇ ಆದಂಥ ಅದರಲ್ಲಿ ನಾನು ತುಂಬ ಸರಳವಾಗಿ ಅರ್ಥ ಮಾಡ್ಕೊಂಡಿರೋ ರೀತಿಲಿ ಹೇಳಿದೆ. ನೀವು ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅಂತ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಗ್ತಿದೆ ಅಂದ್ರೆ, ಈಗ ನಾವು ಈ ಕಾನ್ವರ್ಸೇಷನ್ ಮಾಡ್ತಿದೀವಲ್ಲ, ಇದನ್ನ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರೋದೇ ನೀವು ಅದೇ ಫ್ರೀಕ್ವೆನ್ಸಿ ಇರೋದಕ್ಕೆ ಆಗ್ತಿದೆ. ಈಗ ನೀವು ಇಂಟರ್ವ್ಯೂ ಮಾಡೋರು ಸ್ವಲ್ಪ ಅದಕ್ಕೆ ಡಿಸ್ಕಷನ್ ಅಂದ್ರೆ ಒಂದು ಈಕ್ವಲ್ ಇರ್ಬೇಕಲ್ವಾ. ಈಗ ಇಬ್ರು ಕ್ರಿಕೆಟರ್ಸ್ ಹೆಂಗ್ ಡಿಸ್ಕಸ್ ಮಾಡೋದು ಹೆಂಗಿರುತ್ತೆ, ಒಬ್ರು ಯಾರೋ ಅಡುಗೆ ಮಾಡೋರು ಕ್ರಿಕೆಟ್ ಆಡೋರ್ದು ಡಿಸ್ಕಷನ್ ಅಲ್ಲ. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವೇನೋ ಮಾತಾಡ್ತಿದ್ದೀರಾ ಅಂತ ಪೆದ್ದ ತರ ಹೇಳಿದ್ದಾರೆ, ಕರೆಕ್ಟ್ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ನಮ್ಮನ್ನ ಅವಾಗ ಟೈಮ್ ಸಿಕ್ಕಿದಾಗೆಲ್ಲ ನಮ್ಮ ಗುರುದೇವರು ಸಾಂಸಾರಿಕ ವಿಷಯ ಮಾತಾಡೋದಾಗ್ಲಿ, ನಿಮ್ಮ ಮನೇಲಿ ಯಾವ ಸೈಡ್ ತಗೊಂಡಿದ್ದೀರಾ ಅದೆಲ್ಲ ನಮ್ಮ ಗುರುದೇವ್ರ ಹತ್ರ ಇಲ್ಲನೇ ಇಲ್ಲ. ಆದಷ್ಟು ಈ ನಮಗೆ ಜ್ಞಾನಕ್ಕಿಂತ ಸಾಮಾನ್ಯ ಜ್ಞಾನನೇ ತುಂಬ್ತಾ ಇದ್ದಾರೆ. ನಾನು ಇವಾಗ ಹೇಳಿದ್ದೆಲ್ಲ ಸಾಮಾನ್ಯ ಜ್ಞಾನ, ಮೋಸ್ಟ್ಲಿ ನೀವು ಹೇಳಿದ್ದೆಲ್ಲ ಜ್ಞಾನ ಇರ್ಬೋದು, ನನಗೆ ಗೊತ್ತಿಲ್ಲ. ಸಾಮಾನ್ಯದಲ್ಲೂ ಅವ್ರು ಮಾತಾಡ್ತಾರಲ್ಲ, ಸಾಮಾನ್ಯದಲ್ಲಿ ಮಾತಾಡೋದ್ರಲ್ಲೂ ಅವ್ರು ಏನೋ ಒಂದು ತತ್ವ ಕೊಡ್ತಾ ಇರ್ತಾರೆ. ಅದು ಈಗ ನೋಡಿ, ಅವರು ಒಂದು ಈಗ ಆ್ಯಂಗರ್, ಅವ್ರು ಒಂದು ಆ್ಯಂಗರ್ ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಾ, ಅದರಲ್ಲೂ ಏನೋ ಒಂದು ಇರುತ್ತೆ. ಈಗ ನಾನು ನೋಡಿದೆ ಒಂದ್ಸತಿ ರೂಮಲ್ಲಿ ಇದ್ದಾಗ ಈ ಎಕ್ಸ್ಪ್ರೆಸ್ ಆ್ಯಂಗರ್, ಬಟ್ ಆ ಆ್ಯಂಗರ್ ಅವ್ರಿಗಲ್ಲ, ಇಲ್ಲಿ ಏನೋ ಒಂದು ಎನರ್ಜಿ ಎಂಟರ್ ಆಗ್ಬೋದು, ಅದನ್ನ ಆಡ್ ಆಫ್ ಮಾಡೋಕ್ಕೆ ಅದು ತುಂಬಾ ಹತ್ರದಿಂದ ನೋಡ್ಕೊಂಡು ನೋಡಿದವ್ರಿಗೆ ಇಲ್ಲಿ ಯಾವ್ದೋ ಒಂದು ಅವ್ರಿಗೆ ಬಂದು ತುಂಬಾ ಕೊಡ್ತಾ ಇದೆ, ಅದನ್ನ ಯಾರ್ದೋ ಮುಖಾಂತರ ಓಡಿಸಿದ್ದಾರೆ, ಅದು ಗೊತ್ತಾದ್ರೆ ಅದು ಪ್ಲೇ ವಿತ್ ಫ್ರೀಕ್ವೆನ್ಸಿ. ನೀವು ಅದೇ ಹೇಳಿದ್ರಲ್ಲ, ಈಗ 7 ಚಕ್ರ ಆಟ ಆಡ್ತಾರೆ ಅಂತ, ಅವ್ರು ಹೆಂಗ್ ಬೇಕಾದ್ರೆ ಆಟ ಆಡ್ತಾರೆ, ಅದು ಅವ್ರ ಕೆಪಾಸಿಟಿ. ಈಗ ನೋಡಿ, ವೈಟ್ ಲೈಟ್ ರೈನ್ಬೋ ಬರುತ್ತಲ್ವಾ, ಇದು 7 ಕಲರ್ಸು ಬರುತ್ತೆ. ಸೊ ಈ 7 ಚಕ್ರಸ್ ಅಲ್ಲ ಅವರು, ಅದು ಅವ್ರಿಗೆ ಈಗ ಒಂದೇ ಲೈಟ್ 7 ಸ್ಪ್ಲಿಟ್ ಆಗಿರುತ್ತೆ ರೈನ್ಬೋನಲ್ಲಿ ಅಲ್ವಾ, ವಿಬ್ ಗಾಯರ್ ಕೇಳಿದ್ರೆ, ಕಾಮನಬಿಲ್ಲು ವಿಬ್ ಗಾಯರ್. ಸೊ ಇವ್ರ ಕಾನ್ಶಿಯಸ್ನೆಸ್ ಏನಾಗುತ್ತೆ ಅಂದ್ರೆ, ಇವ್ರ ಪರಮಹಂಸರದು ಅವ್ರದ್ದು 7 ಚಕ್ರಕ್ಕೂ ಸ್ಪ್ಲಿಟ್ ಆಗುತ್ತೆ. ಅವ್ರದ್ದು ಹೆಂಗೆ ಅಂದ್ರೆ, ಪರಬ್ರಹ್ಮ ಸೂಪರ್ ಕಾನ್ಶಿಯಸ್ನೆಸ್ ಅಲ್ಲಿ ಎನರ್ಜಿ ಇರುತ್ತಲ್ಲ, ಆ 7 ಚಕ್ರ ಬಂದು ಕಾಮನ ಬೆಲ್ ಇದ್ದಂಗೆ, ಅದು 7ಕ್ಕೂ ಸ್ಪ್ಲಿಟ್ ಆಗುತ್ತೆ. ಸೊ ಸೈಮೆಂಟೇನಿಯಸ್ಲಿ ದೇ ಕ್ಯಾನ್ ಪ್ಲೇ. ಈ ಕೃಷ್ಣ ನೋಡಿ, ರಾಸಲೀಲೆನೂ ಮಾಡ್ದ, ಆ ಕಡೆ ತತ್ವಜ್ಞಾನನೂ ಮಾತಾಡ್ದ. ಹೆಂಗದು ಇಸ್ ಇಟ್ ಪಾಸಿಬಲ್? ಬಟ್ ಒಬ್ಬ ಅವಧೂತ ಸ್ಥಿತಿ ಅಂದರೆ, ದತ್ತಾತ್ರೇಯ ಸ್ಥಿತಿ ಅಂದರೆ ಅವ್ರ ಆ ಪವರ್ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವ್ರು ಕೌನ್ಸಿಲ್ ಮಾಡ್ತಾರೆ. ಕೌನ್ಸಿಲ್ ಮಾಡಿ ಅಲ್ಲಿ ಅವ್ರು ಹೆಂಗೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಡಿಡ್ ಎ ಸೂಪರ್ ಹ್ಯೂಮನ್ ಥಿಂಗ್. ಅವರು ಈಗ ರಾಮ ಕೃಷ್ಣಗೆ ಇದು ಮಾಡಿದ್ರೆ, ರಾಮ ಜಾಸ್ತಿ ಕ್ಲೋಸ್ ಅಂತಾರೆ, ಯಾಕಂದ್ರೆ ಇವಾಗ ಮೋರ್ ಹ್ಯೂಮನ್. ಕೃಷ್ಣ ಅದೆಲ್ಲ ಎತ್ತಿತ್ತು, ಏನದು ಗೋವರ್ಧನ್, ಇಟ್ ಡಿಡ್ ಮೆನಿ ಸೂಪರ್ ಹ್ಯೂಮನ್ ಆಕ್ಟಿವ್. ರಾಮ ಅಂತದೇನು ಮಾಡಲಿಲ್ಲ, ಈ ಟುಕ್ ಹೆಲ್ಪ್ ಫ್ರಮ್ ಮಂಕೀಸ್. ಇವತ್ತು ರಾಮ ಅನ್ನುವ ಅಂದ್ರೆ ಇಂಡಿಯಾ ಫೇಮಸ್, ಕನೆಕ್ಟೆಡ್ ಟು ದ ಪೀಪಲ್. ಸೊ ಹಂಗೆ ರಾಮಕೃಷ್ಣ ಪರಮಹಂಸರು ಇವಾಗ ಸ್ಟಿಲ್ ಮೋರ್ ಹ್ಯೂಮನ್. ಸೊ ನಮ್ಮ ಗುರುದೇವ್ ಅವ್ರು ಇನ್ನೂ ಹ್ಯೂಮನ್, ಕಂಪ್ಯಾಷನೇಟ್ ಹ್ಯೂಮನ್ ಬೀಯಿಂಗ್. ಒಂದು ಹುಚ್ಚೂರ್ನ ಅವ್ರ ಆಶ್ರಮದಲ್ಲಿ ಇಟ್ಕೊಂತಾರೆ. ಸೈಕಾಲಜಿಕಲಿ ಮ್ಯಾಡ್, ಬ್ರೈನ್ ಕೆಮಿಕಲ್ಸ್ ವರ್ಕ್ ಆಗ್ತಿಲ್ಲ, ಒಂದು ಹುಚ್ಚನ ಗುರುದೇವ್ ಪಕ್ಕ ಆದ್ರೆ ಆ ಹುಚ್ಚರಿಗೂ ಈ ಕಾಮನ್ ಪೀಪಲ್ಗೂ ಅವರು ವ್ಯತ್ಯಾಸನೇ ನೋಡಲ್ಲ. ನೀನು ಕಂಪ್ಯಾಷನ್ ನೆವರ್ ಸೀಸ್ ದ ಡಿಫರೆನ್ಸ್. ಹೌದೌದು. ಈಗ ಒಂದು ಬೆಂಕಿ ಬಿದ್ದಿರುತ್ತೆ, ಅಲ್ಲಿ ನಾವು ಏನಾರು ನೋಡ್ತೀವ, ಅವ್ರನ್ನ ಮಾತ್ರ ನಾವು ಬಚಾವ್ ಮಾಡ್ತೀನಿ, ಇವ್ರನ್ನ ಮಾಡಿ ಓಲ್ಡ್ ಆಗಿದ್ದಾರೆ ಇವ್ರು ಹೆಂಗ ಆ ಥರ ಎಲ್ಲ ನೋಡ್ತೀವ. ಎವ್ರಿ ಒನ್ ಹ್ಯಾಸ್ ಟು ಬಿ ಆಕ್ಚುಲಿ ಶಂಕರ್, ನಾನು ಈ ಗುರು ಸೇವಾ ಯೂಟ್ಯೂಬ್ ಚಾನಲ್ ಮಾಡಿದ್ದು, ನಮ್ಮ ಗುರುದೇವ್ರದ್ದು ನೀವು ನೋಡ್ದಂಗೆ ಗುರು ಸೇವೆನಲ್ಲಿ 500-600 ಅವರು ಇನ್ನೂ ಅವ್ರ ಹತ್ರ ಮಸ್ತಕದಲ್ಲಿ ಅನ್ಲಿಮಿಟೆಡ್ ಇದೆ. ಆದ್ರೆ ನಾನು ಹೇಳ್ತೇನೆ, ಅವ್ರು ಏನೂ ಕೊಟ್ಟಿಲ್ಲ, ಇಸ್ ಜಸ್ಟ್ ಇವನ್ ಟೆಕ್ಸ್ಟ್ ಬುಕ್ ಕವರ್ ಓಪನ್ ಆಗಿಲ್ಲ ಅಷ್ಟೇ. ಸತ್ಯ ಇದು. ಆದ್ರೆ ಈಗ ನೋಡಿ, ನೀವುಗಳೆಲ್ಲ ಬಂದು ಅರ್ಥ ಮಾಡ್ಕೊಂಡಿರೋದು ಒಂದು ಗೊತ್ತಾಗಬೇಕು ಅಂದರೆ, ನನ್ನದೇ ಆದಂಥ ಒಂದು ಈ ಗುರುಮನೆ ಜರ್ನಿನಲ್ಲಿ ಶಂಕರ್ ಅವರು ಇಷ್ಟು ತುಂಬ ರೆಗ್ಯುಲರಾಗಿ ಬರದೇ ಇದ್ರೂ, ಬಟ್ ಯಾವಾಗಲೂ ನಾನು ನೋಡಬೇಕು ಅಂದಾಗ ಎಷ್ಟೊತ್ತಾದರೂ ಬಂದು ಇಷ್ಟೊಂದೆಲ್ಲ ಈ ನೋಡಿ ಒಂದಕ್ಕೊಂದಕ್ಕೆ ಎಷ್ಟು ಮ್ಯಾಚ್ ಆಗಂಗೆ ಮಾತಾಡ್ತಾರೆ. ಅದು ನನಗೆ ಬೇಕು, ಅದು ನಿಮ್ಮದು ಮೆಮೊರೀಸು ಅಲ್ಲ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಫ್ರಮ್ ಯು. ಯಾಕಂದರೆ ಇದೆಷ್ಟು ನಮಗೂ ಹೆಲ್ಪ್ ಆಗ್ತಿದೆ. ವೆನ್ ಯು ಎಕ್ಸ್ಪ್ರೆಸ್, ಅದೊಂದು ಮೋರ್ ಇಂಪ್ರಿಂಟ್ ಆಗುತ್ತೆ ನಮ್ಮ ಕಾನ್ಷಿಯಸ್ನೆಸ್ ಅಲ್ಲಿ.
ಈಗ ನಾನೇನೋ ಒಂದು ಕೇಳಿದಾಗ ಎಕ್ಸ್ಪ್ರೆಸ್ ಮಾಡ್ತೀನಿ ಗೊತ್ತಾ, ಅದು ನಮಗೆ ಮನವರಿಕೆ ಚೆನ್ನಾಗಾಗುತ್ತೆ. ಅಲ್ಲ ನನ್ನ ಒಂದು ಖುಷಿಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಅದು ಈಗ 4 ಜನ ಇನ್ನೊಂದು ಏನಂದ್ರೆ ಮೋರೆವರ್ ಇವರೇ ಇಲ್ಲಿ ನಿಮ್ಮಂತ ಹೈಲಿ ಕ್ವಾಲಿಫೈಡು ನಮ್ಮ ಗುರುದೇವ್ರನ್ನ ಅರ್ಥ ಮಾಡ್ಕೋತಾ ಇರೋದು ಒಂದು ಭಾರಿ ಸಂತೋಷದ ವಿಷಯ. ಯಾಕೆ ಅಂತಂದ್ರೆ ಇವಾಗಿಂದು ಅಧ್ಯಾತ್ಮ ಅಂದ್ರೆ ಅಲ್ಲೊಂದು ಕಾಯಿ ಹೊಡಿ, ಇಲ್ಲೊಂದು ಕರ್ಪೂರ ಹಚ್ಚು, ಅಲ್ಲೊಂದು ಏನೋ ಒಂದು ನಿಜವಾಗಿನೂ ಅದೆಲ್ಲ ಬೇಕು ನಮ್ಮ ಸನಾತನ ಧರ್ಮಕ್ಕೆ. ಆ ರಿಚುವಲ್ಸ್ ಎಲ್ಲ ಖಂಡಿತ ಬೇಕು, ಬಟ್ ಅದಕ್ಕಿಂತ ಒಂದು ಹೊರಗಡೆ ಬೇರೆದೇ ಇದೆ ಅಧ್ಯಾತ್ಮ ಅಂತ. ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೇನೆ ನಿಮ್ಮಂಥವ್ರನ್ನ ನಾನು ನೋಡಿ ಇವಾಗ ಬಂದ್ರಿ, ಇನ್ನು ಬಿಟ್ಟರೆ ನಿನ್ನ ಈ ದಸರಾ ಹಾಲಿಡೇಸಲ್ಲಿ ಇನ್ಯಾವಾಗಲೂ ನಿಮ್ದು ಟೈಮಿಂಗ್ಸು ನಮ್ಮದು ಟೈಮಿಂಗ್ಸು ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾನು ನೀವು ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಇವತ್ತು ನನ್ನ ಇದಕ್ಕೆ, ಆಯ್ತಾ. ಎಲ್ಲ ಸೂಪರ್ ಕಾನ್ಶಿಯಸ್ ಅದು ಮಾತಾಡ್ಸ್ ನಾವು ನಿಮಿತ್ತ ಮಾತ್ರ ಅಲ್ಲ, ನೀವು ಸುಮ್ಮನೆ ಕೂತಿದ್ರು ಇಷ್ಟೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಗ್ರಾಸ್ಮಿನ್ ಮಾಡ್ಕೊಂಡು ತಲೆಗೆ ಇಟ್ಕೊಂಡು ಸುಮ್ಮನೆ ಏನೋ ಗೊತ್ತಿಲ್ಲ ಅಂತ ಹೋಗ್ತಿರ್ತೀರಲ್ಲ, ಅದು ದಟ್ ಇಸ್ ದ ಗ್ರೇಟ್. ಅದು ಗುರು ಸೂಪರ್ ಕಾನ್ಶಿಯಸ್, ನಾವು ಸರೆಂಡೆಡ್ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಅದು ಫ್ಲೋ ಆಗ್ತಾ ಇದೆ ಅಷ್ಟೇ. ನಾವು ಏನಿಲ್ಲ, ಗುರು ಏನು ನುಡಿಸ್ತಾನೋ. ನಾನು ಐ ಆಮ್ ನಾಟ್ ಎ ಇದು ಐ ಆಮ್ ನಾಟ್ ಸ್ಟಡಿ ಇನ್ ಆಕ್ಸ್ಫರ್ಡ್, ಬಟ್ ವೆಸ್ಟರ್ನ್ ಸೈಂಟಿಸ್ಟ್ಗೂ ನಮ್ಮ ಈಸ್ಟರ್ನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ನಾವು ಲೈವ್ ಪ್ರಾಕ್ಟಿಕಲ್, ಅಲ್ಲಿ ಬರೀ ಥಿಯರಿ. ನೀವು ಬುಕ್ ಓದಿ ಪಾಸ್ ಆಗಬೇಕು, ಇಲ್ಲಿ ಬುಕ್ ಫಸ್ಟ್ ಇದ್ರೆ ಅರ್ಧ ಎಸಿತಾರೆ. ನಾನು ಒಂದು ಫಿಲಮ್ ನೋಡಿರೋದನ್ನ ಬರೀರಿ ಬುಕ್ಕಲ್ಲಿ ಅಂತಾರೆ. ಹೌದು, ನಾನು ಒಂದು ಫಿಲಮ್ ನೋಡ್ತಿದ್ದೆ ಇಂಗ್ಲಿಷ್ ಸ್ಕೂಲಲ್ಲಿ ಇದ್ದಾಗ. ಅಲ್ಲಿ ಹೆಂಗೆ ಅಂದ್ರೆ ಒಬ್ಬ ಒಳ್ಳೆ ಸೂಪರ್ ಸೈಂಟಿಸ್ಟ್ ಬರ್ತಾರೆ, ಕ್ಲಾಸಲ್ಲೆಲ್ಲ ಪಂಟ್ರೆಲ್ಲ ಇರ್ತಾರೆ. ಇವರು ಈಸ್ ಆಲ್ಸೋ ಇದು ಬರ್ತಿದೆ ಹೆಂಗಾನೆ ಟೆಕ್ಸ್ಟ್ ಬುಕ್ ಇರುತ್ತೆ, ಅವ್ರು ತಗೊಂಡು ಟೆಕ್ಸ್ಟ್ ಬುಕ್ ಹರಿದ್ಬಿಟ್ಟು ಡಸ್ಟ್ಬಿನ್ ಹಾಕ್ತಾರೆ. ದೆನ್ ಈ ಸ್ಟಾರ್ಟ್ಸ್ ಟೀಚಿಂಗ್. ಸೊ ಅವನು ಆ ಲೆವೆಲ್ ಆಫ್ ಕ್ಯಾಲಿಬರ್ ಹೆಂಗೆ ಅಂದರೆ ನಮ್ಮ ಗುರುದೇವ್ ಯಾವುದೇ ಬುಕ್ ನಾಲೆಜ್ ಎಲ್ಲ ಒಪ್ಕೊಳ್ಳಲ್ಲ. ಲೈವ್ ನೀನು ಬರ್ತಿದ್ದಂಗೆ ಅಲ್ಲ, ಒಂದು ಸಾರಿ ಹೇಳಕ್ಕೆ ಅವ್ರದೇ ಸ್ಥಿತಿಲಿ ಕೂತ್ಬಿಟ್ರೆ ನಮಗೆ ತಗೊಳಕ್ಕೆ ಆಗೋದಿಲ್ಲ. ಆ ಥರ ಹೇಳ್ತಾನೆ ಇರ್ತಾರೆ. ನೋ ಟೈಮ್. ನಿಮ್ಗೆ ಗೊತ್ತಿದೆ, ಬೆಳಗ್ಗೆ 8 ಗಂಟೆಯಿಂದ 48 ಅವರ್ಸು ಕೂತ್ಕೊಂಡಿದ್ದೀವಿ, 24 ಅವರ್ಸು ನಡೆಯುತ್ತೆ ಸೆಷನ್ಸು. ಇದೊಂಥರ ನಾಸಾಗಿಂತ ಇದೇ ಜಾಗದಲ್ಲಿ ನಾವು ಎಷ್ಟೋ ಶಿವರಾತ್ರಿಗಳು, ದಿನ ಶಿವರಾತ್ರಿ ಸ್ಟಾರ್ಟ್ ಆಗೋದ್ರೆ ಒಂದು ಸತಿ ಅವ್ರು ಇಂಟ್ರೆಸ್ಟ್ ಆಗೋದು ಇಳಿದ್ಬಿಟ್ರೆ 24 ಅವರ್ಸ್ ಆದ್ರೂ ಆಯಿತು, 36 ಆದ್ರೂ ಆಯಿತು, ಎದೊಳಲ್ಲ ಅವ್ರು. ಖಂಡಿತ ಶಂಕರ್. ಲಾಸ್ಟಲ್ಲಿ ಒಂದೇ ಒಂದು ಕೇಳ್ತೀನಿ, 1 or 2 ವರ್ಡ್ಸಲ್ಲಿ ಗೋಪಾಲಪುರ ರಾಜಗುರುಗಳು ಅಂದರೆ ನಿಮ್ಮ ಅಭಿಪ್ರಾಯ? ಇಟ್ಸ್ ಎ ಯೂನಿವರ್ಸಿಟಿ ಫಾರ್ ಸೂಪರ್ ಕಾನ್ಷಿಯಸ್ನೆಸ್. ಇಟ್ಸ್ ಎ ಯೂನಿವರ್ಸಿಟಿ ಫಾರ್ ಸೂಪರ್ ಕಾನ್ಷಿಯಸ್ನೆಸ್. ಅದು ನನ್ನ ಯೂಟ್ಯೂಬ್ ಚಾನಲ್ ಇದು ಮಹಾ ವಿಶ್ವವಿದ್ಯಾಲಯ. ಸರಳ ಅಧ್ಯಾತ್ಮದವರು ನೋಡೋದ್ರಿಂದ ನೀವು ಸರಳವಾಗಿ ಹೇಳಿ. ಇದು ಒಂಥರ ವಿಶ್ವವಿದ್ಯಾಲಯ ಪ್ರಜ್ಞೆ ಮತ್ತೆ ಸೂಪರ್ ಕಾನ್ಷಿಯಸ್ನೆಸ್ಗೆ. ಅಂದ್ರೆ ಒಂದು ಹೈಯೆಸ್ಟ್ ದಿಸ್ ಇಸ್ ಸ್ಪಿರಿಚುವಲ್ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾ ಬುಕ್. ಸ್ಪಿರಿಚುವಲ್ ಯೂನಿವರ್ಸಿಟಿ. ಸ್ಪಿರಿಚುವಲ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. ಅಂದರೆ ಈ ವರ್ಲ್ಡ್ಗೆ ಬೆನಿಫಿಟ್ ತಗೋಬೇಕು. ಇಂಥ ಲೆಜೆಂಡ್, ಇಂಥ ಸೈಂಟಿಸ್ಟ್, ಇಂಥ ಗುರುಗಳಿದ್ದಾರೆ ಅಂದರೆ ಎವ್ರಿ ಒನ್ ಶುಡ್ ಟೇಕ್. ಬಟ್ ಅದನ್ನು ತೊಗೊಳಕ್ಕೂ ಬೇಕು ಕೆಪಾಸಿಟಿ ಅವ್ರಿಗೆ. ಎಲ್ಲರೂ ಬರ್ತಾರೆ. ನನಗೆ ಈಗ ಡೈಮಂಡ್ ಶಾಪ್ಗೆ ಎಲ್ಲರೂ ಹೋಗೋಕ್ಕಾಗುತ್ತಾ? ಡೈಮಂಡ್ ಶಾಪ್ ಯಾವ ತರಕಾರಿ ಶಾಪಲ್ಲಿ ಯಾವಾಗಲೂ ನಿಮ್ಗೆ ಬಿಸಿ ಇರುತ್ತೆ. ಡೈಮಂಡ್ ಶಾಪ್ಗೆ ಯಾವಾಗಲೂ ವರ್ಷಕ್ಕೆ ಒಂದು ಕಸ್ಟಮರ್ ಬರ್ತಾರೆ. ಬಟ್ ಅದರಲ್ಲೇ ಒಂದು ಇದು ಅಂದರೆ ಅದು ನನ್ನ ಡೈಮಂಡು ಅಲ್ಲ, ಇದು ಕೊಹಿನೂರ್ ಡೈಮಂಡು. ಯಾರು ಬರೋರೆಲ್ಲರೂ ಗ್ರೇಟೇ. ಸೊ ಏನು ಹೇಳೋಕ್ಕಾಗಲ್ಲ, ಏನಕ್ಕೆ ಬರ್ತಾ ಇದ್ದಾರೆ ಏನೋ ಅದೇ ಗುರುದೇವ್ಗೆ ಗೊತ್ತು. ಬಟ್ ನಾನೇನು ಹೇಳ್ತೀನಿ ಅಂದರೆ ಪೀಪಲ್ ಶುಡ್ ಟೇಕ್ ಬೆನಿಫಿಟ್. ಎಜುಕೇಶನ್ ವೈಸ್ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ಸೈನ್ಸ್ ವೈಸ್ ನಾನು ಹೇಳ್ತೀನಿ ದೇ ಶುಡ್ ಬ್ರಿಂಗ್ ದರ್ ಫ್ಯಾಮಿಲಿ, ಕಿಡ್ಸ್ ಮತ್ತು ಎಜುಕೇಟೆಡ್ ಕಾಲೇಜ್ ಸ್ಟೂಡೆಂಟ್ಸ್. ಅವ್ರು ಏನಾದ್ರು ಒಂದು ರಿಸರ್ಚ್ ಮಾಡ್ತಿದ್ರೆ ಅದನ್ನು ಡಿಸ್ಕಸ್ ಮಾಡಿದ್ರೆ ಡೆಫಿನೆಟ್. ಈ ಫಿಲಮ್ ಅವರೆಲ್ಲ ಬರ್ತಿದ್ದಾರೆ ನೋಡಿ, ಯಾಕಂದರೆ ಆರ್ಟ್ ಆ್ಯಂಡ್ ಸೈನ್ಸ್ನ ಅವ್ರು ಭಾರಿ ಬ್ಲೆಂಡ್ ಮಾಡ್ತಾರೆ. ಎಮೋಷನ್, ಆರ್ಟ್ ಆ್ಯಂಡ್ ಸೈನ್ಸ್. ಈಗ ಇಷ್ಟೊಂದು ಜನ ಈಗ ಫಿಲಮ್ ಆ್ಯಕ್ಟರ್ಸು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲ ಏನಕ್ಕೆ ಬರ್ತಾರೆ ಗುರುದೇವ್ ಹತ್ರ? ದೇರ್ ಈಸ್ ಸಮ್ ಎಮೋಷ್ನಲ್ ಸೈನ್ಸ್ ಅಲ್ವಾ, ದೇರ್ ಈಸ್ ಸಮ್ ಕನೆಕ್ಷನ್. ಸೊ ಅದರಲ್ಲೇ ಈಗ ಮೆನಿ ಬರ್ತಾ ಇದ್ದಾರೆ. ಸ್ಲೋಲಿ ಪೀಪಲ್ ವಿಲ್ ಕಮ್ ಟು ನೋ, ದೇ ವಿಲ್. ಅಲ್ಲ, ಅವ್ರಿಗೆ ಯಾರ್ದು ನೆಸೆಸಿಟಿ ಇಲ್ಲ. ಆಮೇಲೆ ಅವ್ರಿಗೆ ನಮ್ಗೆ ಅವ್ರು ಬೇಕಾಗಿರೋದು ಅವ್ರನ್ನ ನಾವು ಯೂಸ್ ಮಾಡ್ಕೊಬೇಕಷ್ಟೇ. ಅಂದ್ರೆ ಜ್ಞಾನ ಪಡ್ಕೊಳ್ಳೋದಕ್ಕೆ ಅವೈಲಬಲ್ ಅಲ್ಲ. ಈಸ್ ಬೈ ದ ವಿಲ್ ಆಫ್ ಪ್ರಾವಿಡೆನ್ಸ್ ಈ ಟೈಮಲ್ಲಿ ಈ ಪ್ಲಾನೆಟಲ್ಲಿ ಈಗ ಅವೈಲಬಲ್ ಇದ್ದಾರೆ. ಎನಿ ಒನ್ ಹೂ ಈಸ್ ಕಮಿಂಗ್ ಫ್ರಮ್ ಎನಿ ಪಾರ್ಟ್ ಆಫ್ ದ ಯೂನಿವರ್ಸ್ ವೆಲ್ಕಮ್. ಜ್ಞಾನದ ಹಸಿವಿರೋರು ಎನಿ ಪಾರ್ಟ್ ಆಫ್ ದ ಯೂನಿವರ್ಸ್. ಯಾಕಂದ್ರೆ ಸಮ್ ಸೋಲ್ಸ್ ಏನಾಗುತ್ತೆ ಅಂದ್ರೆ ಅದು ಆಕಾಶ ತತ್ವದ. ಈಗ ನೋಡಿ ಇವತ್ತು ಅಮಾವಾಸ್ಯೆ, ಮಲೆ ಪಿತೃ ಇದು. ಸೊ ಅವ್ರು ಏನಾಗುತ್ತೆ ಅಂದ್ರೆ ಈಗ ಆಕಾಶ ತತ್ವದಲ್ಲಿ ಕೇಳಿಸ್ಕೊಂಡಿರ್ತಾರೆ. ದೇ ಎಂಟರ್ ದ ಭೂಮಿ, ದೇ ಎಂಟರ್ ದ ಗ್ರೈನ್, ದೇ ಎಂಟರ್ ಟು ದ ಬ್ಲಡ್, ದೇ ಎಂಟರ್ ಟು ದ ವೀರ್ಯ, ದೆನ್ ಟು ದ ವೂಂಬ್, ದೇ ಟೇಕ್ ಬರ್ತ್ ಅಂಡ್ ಕಮ್ ಟು ಗುರುದೇವ್.
ಆ ಥರ ಓಡುತ್ತೆ. ನಾನೇನು ಹೇಳ್ತೀನಿ ಅಂದರೆ ಮತ್ತೆ ಈಗ ನನ್ನ ವಾಯ್ಸ್ ಈಗ ಅಲ್ಲಿ ಹೋಗಿದೆ ಅಲ್ಲ ಯೂನಿವರ್ಸಲ್ಲಿ, ಗುರುದೇವ್ ಮೇ ಎಂಟರ್ ವೀನಸ್, ನೆಕ್ಸ್ಟ್ ಯಾವುದೋ ಯೂನಿವರ್ಸ್ಗೆ ಹೋಗ್ತಾರೆ, ಅಲ್ಲವ್ರು ರೆಡಿ ಇರ್ತಾರೆ ರಿಸೀವ್ ಮಾಡೋಕ್ಕೆ. ಇಟ್ಸ್ ನಾಟ್ ಎ ವೇಸ್ಟ್. ಏನಪ್ಪ ಇಲ್ಲಿ ಯಾರು ಕಾಣ್ತಾ ಇಲ್ಲ, ಏನು ಇದು ವಾಟ್ ಇದಲ್ಲ, ಇದು ಬೇರೆನೇ. ಈ ಬೇರೆ ಯೂನಿವರ್ಸಲ್ಲಿ ಯಾಕಂದರೆ ಗುರು ಇದು ನೋಡಿ, ಅದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸೂರ್ಯ ಇಲ್ಲಿ ಸನ್ಸೆಟ್ ಆಗಿದೆ, ಜಪಾನಲ್ಲಿ ಸನ್ರೈಸ್ ಆಗಿದೆ. ಸೊ ಹಂಗೆ ಗುರು ಒನ್ಸ್ ಈ ಡಿಸೆಂಟ್ಸ್ ಇಲ್ಲಿ ಸಮ್ವೇರ್ ಅಸೆಂಟ್ಸ್. ಬಟ್ ಇಲ್ಲಿ ಡಿಸೆಂಟಲ್ಲಿ ಏನು ಸೂಕ್ಷ್ಮ ರೂಪದಲ್ಲಿ ಯಾವ ಜೀವಿಗಳು ಕೇಳಿರುತ್ತೆ, ಅಲ್ಲಿ ಸ್ಥೂಲ ರೂಪದಲ್ಲಿ ಅವೇ ಹುಟ್ಟುತ್ತೆ. ಅವಾಗ ಗುರುಗಳು ಅಲ್ಲಿ ಹೋದಾಗ ಅಲ್ಲಿ ರೆಡಿ ಟು ಆಕ್ಸೆಸ್ ಆಗುತ್ತೆ. ಮತ್ತೆ ಡಿಫ್ರೆಂಟ್ ಈ ವರ್ಕ್ಸ್ ಇನ್ ಡಿಫ್ರೆಂಟ್ ಸ್ಪಿಯರ್ಸ್. ಅದೇ ಬಟ್ ನಾನು ನನ್ನ ಲೈಫಲ್ಲಿ ಈ ಥರ ಸ್ಥಿತಿ ಗುರುಗಳನ್ನ ಮೀಟ್ ಮಾಡ್ತೀವಿ ಅಂತ ನಾವು ಡಿಸ್ಕಸ್ ಮಾಡಿರೋದು ಇನ್ನೆಲ್ಲ ಬೇರೆ ಕಡೆ ರೆಫರೆನ್ಸ್ ಆಗಿರುತ್ತೆ. ಈಗ ಸುಪ್ರೀಂ ಕೋರ್ಟ್ ವರ್ಡಿಕ್ಟು ಅವರು ಜಡ್ಜ್ ಏನು ಹೇಳ್ತಾರೆ, ಅದು ಯಾವುದೋ ಕೋರ್ಟಲ್ಲಿ ಯಾವುದೋ ರೆಫರೆನ್ಸ್ ಯಾವುದೋ ಕೇಸಿಗೆ ಓಪನ್ ಆಗಿ ಗೊತ್ತಾ, ಈ ಗುರುದೇವ್ ಇಲ್ಲಿ ಏನು ಮಾತಾಡಿರ್ತಾರೆ ಡಿಸೈಪಲ್ಸ್, ನಾವೆಲ್ಲ ಮಾತಾಡಿರ್ತೀವಲ್ಲ, ಅದು ಕೇಸು ಯಾವುದೋ ಉಪನಿಷದಲ್ಲಿ ಯಾವುದೋ ಶ್ರೀಮದ್ ಭಾಗವತ ಆಚೆ ಬರುತ್ತೆ, ಯಾವುದೋ ವೇದಾಗ ಅಥರ್ವ ವೇದನ ಸಮವೇದನ ಎಲ್ಲ, ಯಾಕಂದ್ರೆ ನಾವು ಹೇಳಿದ್ದೆಲ್ಲ ಪ್ರಕೃತಿ ಎಲ್ಲ ಬ್ರಹ್ಮ. ಅಗೇನ್ ಇಟ್ ಗೋಸ್ ಆನ್, ಇಟ್ಸ್ ಅನ್ಸ್ಟಾಪಬಲ್ ಮತ್ತು ಅನ್ಡೈಯಿಂಗ್ ನಾಲೆಜ್. ಅದಕ್ಕೆ ಡೆತ್ ಇಲ್ಲ. ಹೌದು, ಇಟ್ಸ್ ಅನ್ ಎಟರ್ನಲ್ ಸೈನ್ಸ್. ಇಲ್ಲಿ ಸೆಟ್ ಆಗಿ ಎಲ್ಲೆಲ್ಲ ಇದಾಗುತ್ತೆ. ಸೊ ನಾವು ಇಲ್ಲಿ 4 ಗೋಡೆ ಇದ್ರೂ ನಾವು ಮಾತಾಡ್ತಾ ಇರಬೇಕು. ಯಾಕಂದರೆ ಇಟ್ಸ್ ಎ ಯೂನಿವರ್ಸಲಿ ಹ್ಯಾಪ್ನಿಂಗ್ ಅಲ್ವಾ, ಯು ಕಾಂಟ್ ಸಿ ಇಟ್ ಲೋಕಲಿ. ನಮ್ಮ ಒಂದು ದೃಷ್ಟಿ ಆ ಲೆವೆಲ್, ಇಟ್ಸ್ ಎ ಯೂನಿವರ್ಸಿಟಿ. 4 ಗಂಟೆನೂ ಮಾತಾಡ್ತೀರಾ ಮೋಸ್ಟ್ಲಿ ನೀವು, ಅಷ್ಟು ನೀವು ನಮ್ಮ ಗುರುದೇವ್ರನ್ನ ಇಲ್ಲಿಗೆ ಇಳಿಸ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಾ ಅವ್ರದ್ದು ಒಂದೊಂದು ಪದನೂ. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಯಾಕಂದ್ರೆ ನೀವು ಅವಾಗವಾಗ ಬಂದು ನಾನು ಇವ್ರಿಗೆ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ತಾರಲ್ಲ, ಏನು ಹೋಗಿದ್ದಾರೆ, ಏನು ಹೋಗಿದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅಲ್ಲ, ತಗೋತಾನೆ ಇದ್ದೀರಾ. ಇಟ್ಸ್ ಲೈಕ್ ಗಂಗಾ ಸಾಗರ ಅಂತಾರೆ ಗೊತ್ತಾ. ಗಂಗೆಗೆ ಅದು ಸಮ್ಮರಲ್ಲೂ ಬರ್ತಾ ಇರುತ್ತೆ, ವಿಂಟರ್ಲ್ಲೂ ರೈನಿ, ಹಂಗೆ ಅದು ಗಂಗಾ ಅನ್ನೋದು. ಅದಕ್ಕೆ ಗಂಗಾಧರೇಶ್ವರ ಇಲ್ಲ ಇನ್ಸ್ಟಾಲ್ ಮಾಡಿದಾರಲ್ಲ, ಅದು ಒಂದು ರೀಸನ್ ನೋಡಿ. ಗಂಗಾ ನೆವರ್ ಡ್ರೈಸ್. ಇನ್ನೊಂದು ದಿನ ಇನ್ನೊಂದು ಟಾಪಿಕ್ ಎತ್ಕೊಂಡು ಶೋರ್ಲಿ ಬಂದಾಗ ಮಾತಾಡೋಣ. ನಿಮ್ಮ ಹತ್ರ ಅಷ್ಟೊಂದಿದೆ ಮಾತಾಡೋದು. ಎವ್ರಿ ಟೈಮ್ ಇಟ್ಸ್ ಸ್ಪೆಷಲ್. ಖಂಡಿತವಾಗ್ಲೂ ಗುರುದೇವ್ ಟಾಪಿಕ್ ಅದು ವಿ ಕ್ಯಾನ್ ಓನ್ಲಿ ರೆಸ್ಟ್ ಇಟ್ ಅಂಡ್ ಮೇಕ್ ಇಟ್ ಹ್ಯಾಪನ್ ಅಗೇನ್. ಹೌದು, ಖಂಡಿತ ಮಾತಾಡೋಣ ಶಂಕರ್ ಅವರೇ. ಮನಸ್ಸು ತುಂಬಿ ಬಂತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಅದ್ರಲ್ಲೂ ನಮಗಿಂತ ತುಂಬಾ ತಿಳ್ಕೊಂಡು ಕಂಪ್ಯಾರಿಸನ್ ಅಲ್ಲ ಅರ್ಥ ಆಗಿದೆ, ಆದ್ರೆ ಹೇಳಕ್ ಗೊತ್ತಾಗಲ್ಲ. ನೀವು ಹೇಳಿದ್ರಲ್ಲ ಈಗ ಯಾವುದು 7 ಚಕ್ರಸ್ ಅಲ್ಲೂ ಆಟ ಆಡ್ತಾರೆ, ಅದೊಂದು ಭಾರಿ ಇಂಪ್ರೆಸ್ ಆಯ್ತು ನನಗೆ. ಯಾಕಂದ್ರೆ ಅದೊಂದು ನಾನು ಏನು ವಿಜುವಲೈಸ್ ಮಾಡ್ತಿದ್ದೆ ಅಂದ್ರೆ, ಈ ಸರ್ಕಲ್ ಇದ್ರಲ್ಲೆಲ್ಲ ನೋಡ್ತೀವಿ, ಒಬ್ಬ ಮಕ್ಕಳು ಆಡ್ತಾರೆ ಗೊತ್ತಾ, 7 ಬಾಲ್ಸ್ ಇಟ್ಕೊಂಡು ಹಿಂಗೆ ಆಡ್ತಾರೆ ಗೊತ್ತಾ, ಅದು ಎಂತ ಸ್ಕಿಲ್. 7 ಬಾಲ್ಸ್ ಅಟ್ ಎ ಟೈಮ್ ಆಟ. ಅದು ನೀವು ಹೇಳಿದಾಗ ನನಗೆ ಅದೊಂಥರ ನಿಮ್ದೊಂದು ಅಂದ್ರೆ ಈಚ್ ಇಂಡಿವಿಜುವಲ್ ನಾವು ಮಾತಾಡಿದಾಗ ಅವ್ರದ್ದೇ ಆದಂಥ ಒಂದು ಬ್ಯೂಟಿಫುಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಏನಂತಾರೆ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಅವರವರ ಅನುಭವ ಅವರವರಿಗೆ. ಅದು ನಿಮ್ದು ನಾನು ಇವತ್ತು ಕೇಳಿದಾಗ ಅದು ಇಷ್ಟ ಆಯ್ತು, ನಿಮ್ದಿಂದ ಭಾರಿ ಖುಷಿ ಆಯ್ತು. ನಂದು ಡಿಸ್ಕಷನ್ ಇದೆ, ತುಂಬಾ ಖುಷಿ ಆಯ್ತು. ಇಟ್ಸ್ ಎ ಮ್ಯೂಚುವಲ್ ಖಂಡಿತ, ಬಿಕಾಸ್ ಆಫ್ ಗುರುದೇವ್. ಎಸ್, ಎಲ್ಲರೂ ಒಂದೇ. ಅದು ನಮ್ದು ಏನದು ಎಲ್ಲ ದೃಷ್ಟಿ. ಇಲ್ಲಿ ಗುರು ಮನೆಗೆ ಬಂದರೆ ಗುರುದೇವ್ರು ಎಷ್ಟೊತ್ತಿಗೆ ಬರ್ತಾರೆ, ಗುರುದೇವ್ರ ದರ್ಶನ ಎಲ್ಲ ಒಂದೇ. ನಮ್ದು ಒಂದೇ ಕಡೆ ಇದೆ ನಮ್ದೆಲ್ಲ. ಫೋಟೋಗ್ರಾಫಿಕ್. ನಾವು ಆರ್ಡಿನರಿ ಸ್ಟಾರ್ ಒಂದ್ 2 ಸತಿ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ, ಏನ್ ಡಲ್ ಫೇಸ್. ಸತ್ಯ, ಇದೊಂದು ಖಂಡಿತ. ನಮ್ಮ ಗುರುದೇವರು ನಿತ್ಯ ಅಪ್ಗ್ರೇಡ್ ವರ್ಷನ್. ಫೋಟೋಗ್ರಾಫಿಕ್ ನಿತ್ಯ ಅಪ್ಗ್ರೇಡ್ ವರ್ಷನ್. ಅವರು ಬೇರೆ ಲೆವೆಲ್. ಅದು ನನಗೆ ನಾವು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಈ ಸ್ಥಳದಲ್ಲಿರೋದು. ಆಮೇಲೆ ಇಲ್ಲಿಗೆ ಬಿಟ್ಟು ಬೇರೆ ಕಡೆ ಹೋಗೋದು ಮತ್ತು ಇಲ್ಲಿ ಯಾಕೆ ಬಂದ್ವಿ ಅನ್ನೋದು ಯಾವತ್ತೂ ನಮ್ಗೆ ಅದ್ರ ಬಗ್ಗೆ ರಿಗ್ರೆಟ್ಸೇ ಇಲ್ಲ. ಅದರಿಂದ ನನಗೆ ಅದರಲ್ಲೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ಇಷ್ಟು 30-40 ಎಪಿಸೋಡ್ ಆಗಿದೆ ನಿಮ್ಮದು. ನಾನು ವಿಶೇಷ ಅಂತ ಅನ್ಕೊಂತೀನಿ. ಎಲ್ಲರದು ವಿಶೇಷ ಎಲ್ಲ. ಆದರೆ ನೀವು ಇದು ಇಷ್ಟು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಅದು ಎಷ್ಟೊಂದು ಒಂದಕ್ಕೊಂದಕ್ಕೆ ಲಿಂಕ್, ಆಮೇಲೆ ಸೈನ್ಸ್ನ ಕಂಬೈನ್ ಮಾಡಿ. ಪ್ರೊಫೆಷನಲ್ ಈಗ ಹೆಂಗೆ ಅಂದ್ರೆ ನಿಮ್ಗೊಂದೇನೋ ಒಂದು ಪ್ರೊಫೆಷನಲ್ ಅವ್ರು ಮಾತಾಡೋದಕ್ಕೂ ಕಾಮನ್ ಮ್ಯಾನ್ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಾನು ಅದು ವಿಚಾರನ ಇನ್ನೊಂದು ಸ್ವಲ್ಪ ಇದಾಗಿ ಹೇಳಿದ್ದೀನಿ. ಅಲ್ಲ, ನೀವು ಮಾತಾಡ್ತಾ ನಾವು ಅಲ್ಲಿಗೆ ಹೊಟ್ಟೋದ್ರೆ ನಾವು ಅದನ್ನೆಲ್ಲ ಕಾಣ್ಬೋದು. ಆ ಥರ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು.
ತುಂಬ ಖುಷಿ ಆಯಿತು. ಮತ್ತೆ ಸಿಗೋಣ ಗುರುಮನೆಯಲ್ಲಿ. ಹಿಂಗೆ ನಮ್ಮ ಮತ್ತೆ ನಿಮ್ಮ ಗುರುದೇವರ ಬಾಂಧವ್ಯ ನಿಜವಾಗಿಯೂ ಹಿಂಗೆ ಗಾಡ್ ಬ್ರದರ್ ಅಂಡ್ ಗಾಡ್ ಸಿಸ್ಟರ್. ಇದಕ್ಕಿಂತ ನಿಮಗೆ ಜ್ಞಾನ ಹೆಚ್ಚಾಗ್ಲಿ, ಇನ್ನೂ 4-6 ಜನಕ್ಕೆ ನೀವು ತಿಳಿ ಹೇಳೋಂಗಾಗ್ಲಿ. ನಿಮ್ಮ ಆಶೀರ್ವಾದ. ಅಯ್ಯೋ ಗುರುದೇವರ ಆಶೀರ್ವಾದ. ಆಶೀರ್ವಾದ. ತಿರುಚಿಟ್ರಂಬಲಂ ಅಂಡ್ ಭಗವಾನ್ ಬೋತ್ ಆರ್ ರಿಕ್ವೈರ್ಡ್. ತಿರುಚಿಟ್ರಂಬಲಂ. ಥ್ಯಾಂಕ್ ಯು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಜೈ ಗುರುದೇವ್. ಜೈ ಗುರುದೇವ ದತ್ತ. ಜೈ ಗುರುದೇವ್ ದತ್ತ. ಥ್ಯಾಂಕ್ ಯು.